ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜದ ಶಿಶುಗಳಾಗಿರ್ತಕ್ಕಂಥ ನಾವುಗಳು ಸಮಾಜದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಗಮನಿಸ್ತಾ ಬರ್ತಾ ಇರುವಂತದ್ದು. ಹಾಗೆ ಸಮಾಜದ ಸಮಸ್ಯೆಗಳನ್ನು ಕೂಡ ನೋಡ್ತಾ ಇರುವಂತದ್ದು ಕೂಡ. ಹಾಗಾದ್ರೆ ಅವುಗಳಿಗೆ ಸಂಬಂಧಿಸಿದಂಗೆ ಒಂದು ಪೌರಾಣಿಕವಾಗಿರುವಂತಹ ರೀತಿ ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಪ್ರಸಂಗವನ್ನು ಕುರಿತಾಗಿ ಒಂದು ಚಿಕ್ಕದಾಗಿರುವಂತ ಹೇಳ್ಕೊಂಡು ನಾನು ಪಾಠವನ್ನ ಪ್ರಾರಂಭಿಸ್ಕೊಳ್ತಾ ಹೋಗ್ತೀನಿ. ಕರ್ಣ ಎನ್ನುವಂತ ಎಲ್ಲರಿಗೂ ಗೊತ್ತಿರೋದು, ಗೊತ್ತಾ? ದಾನಶೂರ ಕರ್ಣ ಅಂತಲೇ ಕರೆಯೋದು. ಹಾಗಾದ್ರೆ ಅವನ ಬಗ್ಗೆ ನೋಡ್ತಾ ಹೋದಾಗ ಅವ್ರು ವಿದ್ಯೆಯನ್ನ ಕಲಿಬೇಕು, ಬಿಲ್ವಿದ್ಯೆಯನ್ನ ಕಲಿಬೇಕು ಅನ್ನುವಂತ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಒಬ್ಬ ಕ್ಷತ್ರಿಯನಾಗಿರುವಂತವನು. ಆದ್ರೆ ಅವನೊಬ್ಬ ಸೂತ ಪುತ್ರನಾಗಿರುವಂತ ಕಾರಣದಿಂದಾಗಿ ದ್ರೋಣಾಚಾರ್ಯರ ಹತ್ರ ಬಿಲ್ವಿದ್ಯೆಯನ್ನ ಕಲಿಯೋದಕ್ಕೆ ಹೋದಾಗ ಆ ದ್ರೋಣಾಚಾರ್ಯರು ಇವನು ಸೂತಪುತ್ರ ಎನ್ನುವಂತ ಕಾರಣಕ್ಕೆ ನಾನು ನಿನಗೆ ಬಿಲ್ವಿದ್ಯೆಯನ್ನ ನಾನು ಕಲಿಸೋಲ್ಲ ಅಂತ ತಿರಸ್ಕರಿಸ್ತಾನೆ. ಅದಾದ ನಂತರದಲ್ಲಿ ಪರಶುರಾಮರ ಬಳಿ ಬಂದ್ಬಿಟ್ಟು ಅವನು ಬಿಲ್ವಿದ್ಯೆಯನ್ನ ಕಲಿತು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ. ಆದ್ರೆ ಪರಶುರಾಮರ ಬಳಿ ಕಲಿಬೇಕಾದ್ರೆ ಕ್ಷತ್ರಿಯ ವಿರೋಧಿಯಾಗಿರ್ತಾರೆ ಪರಶುರಾಮ. ಕ್ಷತ್ರಿಯರಿಗೆ ನಾನು ಬಿಲ್ವಿದ್ಯೆಯನ್ನ ಕಲಿಸಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಕರ್ಣ ಬ್ರಾಹ್ಮಣ ವೇಷಧಾರಿಯಾಗಿ ಪರಶುರಾಮರ ಬಳಿ ಬಿಲ್ವಿದ್ಯೆಯನ್ನ ಕಲ್ತ್ಕೊಳ್ತಾನೆ. ಹೀಗೆ ಕಲ್ತ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಬಿಲ್ವಿದ್ಯೆ ಪಾರಂಗತನಾದಂತಹ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಆ ಋಷಿಮುನಿಗಳಾಗಿರ್ತಕ್ಕಂತಹ ಪರಶುರಾಮರಿಗೆ ತುಂಬಾನೇ ಆಯಾಸ ಆಗಿರುತ್ತೆ. ಆಗ ಈ ಕರ್ಣರ ತೊಡೆಯ ಮೇಲೆನೆ ಮಲಗಿಕೊಂಡು ವಿಶ್ರಮಿಸ್ತಾ ಇರ್ತಾರೆ. ನೀವು ಕೂಡ ಚಲನಚಿತ್ರದಲ್ಲಿ ನೋಡಿರ್ಬೋದು, ಫಿಲ್ಮ್ ಅಲ್ಲಿ ನೋಡಿರ್ತಾರೆ, ಹೌದಾ? ಆ ರೀತಿ ಆಗ ವಿಶ್ರಮಿಸ್ತಾ ಇರ್ಬೇಕಾದ್ರೆ ಅವನ ಒಂದು ಕರ್ಣನ ತೊಡೆಗೆ ಒಂದು ಕೀಟ ಕಡಿಯುತ್ತೆ. ಆ ಕಡ್ದಾಗ ಅದರಿಂದ ರಕ್ತಸ್ರಾವ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆ ರಕ್ತಸ್ರಾವ ಆಗಿರುವಂತದ್ದು ಆ ಒಬ್ಬ ಪರಶುರಾಮ ಋಷಿಮುನಿಗಳಿಗೆ ಹೋಗ್ತಾ ಆಗುತ್ತೆ. ಅದರ ಅನುಭವವಾಗಿ ಎಚ್ಚೆತ್ಕೊಂಡಂತ ಪರಶುರಾಮರು ಈ ಕರ್ಣನ ನೋಡ್ತಾರೆ. ಇಷ್ಟೊಂದು ರಕ್ತ ಹರಿತಿದ್ರು ಕೂಡ ನೀನು ಎಚ್ಚರ ಆಗಿಲ್ಲ, ನಿನ್ ನೋವಾಗಿಲ್ಲ, ಅದನ್ನೆಲ್ಲ ಸಹಿಸ್ಕೊಂಡಿದೀಯ ಅಂದ್ರೆ ನೀನ್ ಬ್ರಾಹ್ಮಣನಾಗಿರೋದಕ್ಕೆ ಸಾಧ್ಯ ಇಲ್ಲ. ನೀನೊಬ್ಬಾದರೆ ಕ್ಷತ್ರಿಯನೇ ಇರಬೇಕು. ನನಗೆ ವಿರುದ್ಧವಾಗಿ ನಡ್ಕೊಂಡಿದೀಯಾ. ನಾನು ಕ್ಷತ್ರಿಯರಿಗೆ ಬಿಲ್ವಿದ್ಯೆಯನ್ನು ಕಲಿಸೋದಿಲ್ಲ, ಕೇವಲ ಬ್ರಾಹ್ಮಣರಿಗೆ ಮಾತ್ರ ನಾನು ಕಲಿಸ್ತಾ ಇದ್ದು. ಹಾಗಾಗಿ ನಾನು ಶಾಪ ಕೊಡ್ತೇನೆ ಏನಂತ, ಆಪತ್ಕಾಲದಲ್ಲಿ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿಯೇ ನಾನು ನಿನಗೇನು ಕಲಿಸಿದ್ರೆ ಈ ಬಿಲ್ವಿದ್ಯೆ ನಿನ್ನಿಂದ ಮರ್ತೋಗ್ಲಿ, ನೆನಪಿಗೆ ಬಾರದಲ್ಲೇ ಇರ್ಲಿ ಅನ್ನುವಂತ ರೀತಿಯಲ್ಲಿ ಶಾಪ ಕೊಡ್ತಾರೆ. ಇದೊಂದು ಪ್ರಸಂಗವನ್ನು ಯಾಕಿಲ್ಲ ನೋಡ್ತಾ ಹೋಗ್ಬೋದು ಅಂತ ಹೇಳಿದ್ರೆ, ನೋಡಿ ದ್ರೋಣಾಚಾರ್ಯ ತಿರಸ್ಕರಿಸಿದ್ ನೋಡ್ತಾ ಹೋದಾಗಲೂ ಕೂಡ ಸೂತಪುತ್ರ ಅಂತೇಳಿ, ಹಾಗೆ ಪರಶುರಾಮರು ಕೂಡ ಅಲ್ಲಿ ಶಾಪವನ್ನು ನೀಡಿದ್ದು ಬ್ರಾಹ್ಮಣ ಅಲ್ಲ ಅನ್ನುವಂತ ರೀತಿ. ಇವುಗಳನ್ನ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಏನ್ ಒಂದು ಅನುಭವಕ್ಕೆ ಬರುವಂತದ್ದು, ಭೇದ ಭಾವ ಇದೆ, ವಿಂಗಡಣೆ ಇದೆ, ಬೇರೆ ಎನ್ನುವಂತ ಮನೋಭಾವನೆಯಿಂದಲೇ ಗುರುತಿಸ್ತಾ ಇರುವಂತದ್ದಿದೆ. ಮೇಲು ಕೀಳು ಎನ್ನುವಂತ ಮನೋಭಾವನೆಯಿಂದಲೇ ಅಲ್ಲಿ ಗುರುತಿಸುವಿಕೆಯನ್ನು ನೋಡ್ತಾ ಹೋಗ್ತೀವ. ಈ ಗುರುತಿಸುವಿಕೆ ಸಮಾಜದಲ್ಲಿ ಸರ್ವೇ ಸಾಮಾನ್ಯ ಕಂಡು ಬರ್ತಾ ಇದೆಯಾ? ಸರ್ವೇ ಸಾಮಾನ್ಯ ಕಂಡು ಬರ್ತಾ ಇರುವಂತದ್ದು ಯಾವಾಗ್ಲಿಂದ ಕಂಡು ಬರ್ತಾ ಇದೆ? ಸಮಾಜ ಎನ್ನುವಂಥದ್ದು ಯಾವಾಗ ಉಗಮ ಆಯ್ತು ಅಲ್ಲಿಂದಲೂ ಕೂಡ ಇದು ಗೋಚರ ಆಗ್ತಾ ಇರುವಂತದ್ದು. ಶ್ರಮ ವಿಭಜನೆ ಎನ್ನುವಂಥದ್ದು ಸಮಾಜದಲ್ಲಿ ಉಳ್ಕೊಳ್ತು ಅಂತ ಕರೀತೀವಿ. ಯಾವ ಕೆಲಸವನ್ನು ಯಾರು ಮಾಡಬೇಕು ಅಂತೇಳಿ ಬಂದಾಗ ಆ ಒಂದು ವೃತ್ತಿ ಸಮಾಜದಲ್ಲಿ ಎಷ್ಟು ಪ್ರಾಮುಖ್ಯತೆ ಗಳಿಸ್ಕೊಳ್ಳುತ್ತೋ ಆಟೋಮೆಟಿಕಲಿ ಆ ವೃತ್ತಿಯನ್ನು ಅನುಸರಿಸಿದಂತ ಜನ ಸಮಾಜದಲ್ಲಿ ಮೇಲ್ವರ್ಗಕ್ಕೆ ಹೋಗ್ತಾ ಹೋದು. ಪ್ರಾಮುಖ್ಯತೆ ಸಿಕ್ಕಾಗೆ ನಾವು ಬೇಕೇ ಬೇಕು ಸಮಾಜಕ್ಕೆ, ನಾವಿಂದಲೇ ಆಗೋದಿಲ್ಲ ಎನ್ನುವಂಥವ್ರು ಯಾರು ಇರ್ತಾ ಇದ್ರು ಅವ್ರ ಮೇಲೂ. ಕೆಲವರು ಅವಶ್ಯಕತೆ ಇಲ್ಲದೆ ಇರುವಂತವ್ರು, ಹಾಗೆ ಮೇಲು ಉಳಿದವರು ಸೇವೆ ಮಾಡಬೇಕಾಗಿರ್ತಕ್ಕಂಥ ಸಿಚುವೇಶನ್ ಇರುವಂತವರೆಲ್ಲರೂ ಕೂಡ ಏನಾದ್ರು ಬರ್ತಾ 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 ಸಮಾಜದಲ್ಲಿ ಕೆಳವರ್ಗಕ್ಕೆ ತುಳಿತಾ ಹೋಗಲ್ಪಡ್ತಾ ಇವ್ರೇನ್ ಇಂಪಾರ್ಟೆಂಟ್ ಅಲ್ಲ, ಇವ್ರು ತುಂಬಾ ಇಂಪಾರ್ಟೆಂಟ್, ಇವ್ರು ಬೇಕೇ ಬೇಕು ಅನ್ನುವಂತ ಮೇಲೆ ಇವ್ರೇನ್ ಅವಶ್ಯಕತೆ ಇಲ್ಲ, ನಮ್ ಸೇವೆ ಮಾಡ್ಕೊಂಡಿರೋ ಇಷ್ಟು ಚಿಕ್ಕ ಕೆಲಸ ಮಾಡ್ತಾ ಇರುವಂತವ್ರು ಇವರು ನಗರ ಸಮಾಜದಿಂದ ಕೆಳಮಟ್ಟದಲ್ಲಿ ಇಡೋದು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಬರ್ತಾ ಬಂದಿದ್ದಾವೆ. ಆದ್ರೆ ಇಂಥ ಒಂದು ವ್ಯವಸ್ಥೆಗಳು ಎಲ್ಲಾ ಸಮಾಜದಲ್ಲೂ ಕಂಡು ಬರ್ತಕ್ಕಂಥದ್ದಿದೆ. ಹಾಗಾಗಿ ಇದನ್ನ ನಾವು ನೋಡ್ತಾ ಹೋದಾಗ ನಾವು ಇದನ್ನು ಕಲಿಯುವಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸ ಅಂತೇಳಿ ಕರೀತಾ ಹೋಗುವಂಥದ್ದಿದೆ. ಸಾಮಾಜಿಕ ಸ್ತರ ವಿನ್ಯಾಸ. ಏನ್ ಸ್ತರ ಅಂದ್ರೆ ಸ್ತರ ಸ್ತರ ಅಂದ್ರೆ ಏನು? ಮನೆ ಹತ್ತೋದಿಕ್ಕೆ ಅಥವಾ ಮನೆಯಲ್ಲಿರ್ತಕ್ಕಂಥ ಅಟ್ಟ ಅಂತ ಏನಿರುತ್ತೋ ಅದನ್ನ ಹತ್ತೋದಿಕ್ಕೆ ಏನಿರ್ತವೆ?
ಏಣಿಗಳಿರ್ತಾವೆ, ಸ್ಟೆಪ್ಸ್ ಇರ್ತಾವೆ, ಮೆಟ್ಲುಗಳಿರ್ತಾವೆ, ಅದೇ ಸ್ತರ ಅಂತೇಳಿ ಬರುವುದು, ಸ್ತರ ಅಂತೇಳಿ ಕರೀತಾರೆ. ಹಾಗೆ ಒಂದು ಯಾವ್ದಾದ್ರು ಮಣ್ಣಿನ ಪದರವನ್ನ ಸೀಳ್ಕೊಂಡ್ರೆ ಬೇರೆ ಬೇರೆ ರೀತಿಯ ಮಣ್ಣಿನ ಅಂಶಗಳು ಗೋಚರ ಆಗ್ತಿದಾವೆ, ಅದು ಸ್ತರ ಅಂತ ಕರೀತೀವಿ. ಒಂದಾದ್ಮೇಲೆ ಒಂದು. ಈರುಳ್ಳಿಯನ್ನ ಸೀಳಿದ್ರೆ ಲೇಯರ್ 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 ಕಾಣ್ತವೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಕರಿತೇವೆ ಸ್ತರ ಅಂತ. ಅಂದ್ರೆ ಮೇಲೆ ಯಾವ್ದಿದೆ, ಒಳಗೆ ಯಾವ್ದಿರುವಂತದ್ದು ಇದೆ ಅನ್ನುವಂತ ರೀತಿ ಗುರುತಿಸ್ತಾವೆ. ವಿನ್ಯಾಸ ಅಂತ ಹೇಳ್ತಾರೆ ಅದನ್ನ ನಿರ್ಮಾಣ ಮಾಡುವುದು, ಆಲ್ರೆಡಿ ವ್ಯವಸ್ಥಿತವಾಗಿ ಅದನ್ನ ನಿರ್ಮಿಸಲ್ಪಟ್ಟಿರುವಂತದ್ದು. ವಿನ್ಯಾಸಕಾರರು ಅಂತ ಕರೀತೇವೆ. ಇದನ್ನ ಯಾರು ರೆಡಿ ಮಾಡೋದು, ಇದನ್ನ ಬರ್ದಿದ್ಯಾರು, ಇಡೀ ಮನೆಯನ್ನು ಹಿಂಗೆ ಕಟ್ಟಬೇಕು ಅಂತೇಳಿ ವಿನ್ಯಾಸ ಮಾಡೋರು ಯಾರು, ಡಿಸೈನರ್ ಅಂತ ಕರೀತಾರೆ. ಈ ಡ್ರೆಸ್ ಹೀಗಿರ್ಬೇಕು ಅಂತ ಹೇಳಿ ಡಿಸೈನ್ ಮಾಡೋರು ಯಾರು, ಆ ರೀತಿ ಆ ಅರ್ಥಗಳಲ್ಲಿ ನೋಡ್ತಾ ಹೋದಾಗ ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ನೋಡಿ ಡಿವೈಡ್ ಆಗಿರೋದು, ಆಲ್ರೆಡಿ ಅದನ್ನ ಡಿವೈಡ್ ಮಾಡಿರ್ತಕ್ಕಂಥದ್ದು ಇದೆ. ಮೆಟ್ಲುಗಳ ಉಪಾಧಿಯಲ್ಲಿ ವಿವಿಧ ವರ್ಗಗಳಲ್ಲಿ ಡಿವೈಡ್ ಮಾಡೋದು ಯಾವುದನ್ನ ಸಾಮಾಜಿಕವಾಗಿ, ಅದು ಅರ್ಥಾತ್ ಸಮಾಜವನ್ನು ವಿಂಗಡಣೆ ಮಾಡುವುದು ಅಂತೇಳಿ ಅರ್ಥ. ಓಕೆನಾ? ಹಾಗಾಗಿ ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಸಾಮಾನ್ಯವಾಗಿ ಗೊತ್ತಾನೆ ಸಮಾಜವನ್ನೇ ವಿಂಗಡಿಸಿರುವಂತದ್ದು ಅಂತ. ಹಾಗಾದ್ರೆ ಸಮಾಜವನ್ನು ಯಾವ ರೀತಿ ವಿಂಗಡಿಸಿರುವಂತದ್ದು ತಗೋಬಹುದು, ಯಾರನ್ನ? ಸಮಾಜವನ್ನೇ ಅಂತ ಹೇಳಿದ್ರೆ ಜನರನ್ನೇ. ಸಾಕಷ್ಟು ಬಾರಿ ಸಮಾಜ ತೋರಿಸಿ ನೋಡೋಣ, ಎಲ್ಲಿದೆ? ಇಲ್ಲಿದೆಯಲ್ಲ ಸರ್ ಸಮಾಜ, ಕಂದಗಲ್ಲು, ಇದು ಒಂದು ಸಮಾಜನೇ, ಹಳ್ಳಿ. ಅಂದ್ರೆ ಅದನ್ನ ತೋರಿಸ್ತಾ ಹೋಗ್ತೀವಿ ಅಂದ್ರೆ ಯಾರನ್ನ ತೋರಿಸ್ತೇನೆ? ಇರುವಂತ ಜನರನ್ನೆಲ್ಲ ತೆಗೆದ್ಬಿಟ್ಟು ಸಮಾಜ ಅಂತ ತೋರ್ಸಕ್ ಸಾಧ್ಯ ಇಲ್ಲ. ಹೌದಾನೆ? ಸಮಾಜದ ಅವಿಭಾಜ್ಯ ಅಂಗಗಳು ನಾವೇ ಸಮಾಜ ಅಂತ. ಹಾಗಾಗಿ ಸಮಾಜದಲ್ಲಿರುವಂತಹ ಜನರನ್ನೇ ವಿಂಗಡಿಸೋದು ಯಾವ ಆಧಾರದ ಮೇಲೆ? ಮತ್ತೆ ಧರ್ಮ, ಶಿಕ್ಷಣ, ಲಿಂಗ, ಗುಡ್, ಉದ್ಯೋಗ, ಗುಡ್, ಬುದ್ಧಿಶಕ್ತಿ, ಅಂತಸ್ತು, ಟೋಟಲ್ ಇನ್ನು ಸಾಕಷ್ಟು ತೆಗೆದುಕೋಬಹುದು. ಹಾಗಾಗಿ ಮುಂತಾದ ಅಂಶಗಳ ಆಧಾರದ ಮೇಲೆ ಈಗಿರುವಂತ ಇವುಗಳ ಆಧಾರವಾಗಿ ಯಾವ ರೀತಿ ವಿಂಗಡಿಸ್ತೀವಿ? ಮೇಲು, ಕೀಳು, ಎಂದು ವಿಂಗಡಿಸಿರುವುದನ್ನೇ ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವುದು. ಹೌದಾ? ಇಷ್ಟೇ ಅಂಶಗಳಲ್ಲ, ಇನ್ನೂ ಕೂಡ ಸಾಕಷ್ಟು ಇಟ್ಕೊಂಡು ಕೂಡ ನೋಡ್ತಾ ಹೋಗ್ಬೋದು. ಒಂದೊಂದು ಸಮಾಜಕ್ಕೆ ಹೋದ್ರೆ ಒಂದೊಂದು ಅಂಶ ಆಧಾರಿತವಾಗಿ ಜನರನ್ನ ವಿಂಗಡಣೆಗೆ ಒಳಪಡಿಸಿಕೊಂಡಿರುವಂತದ್ದಿದೆ. ಹಾಗೆ ನಾವು ನೋಡ್ತಾ ಹೋದ್ರೆ ಧರ್ಮ ಅಂತ ತೆಗೆದುಕೊಂಡು ಅದೇ ಅಮೆರಿಕಕ್ಕೆ ಹೋದ್ರೆ ಇಡೀ ರಾಷ್ಟ್ರದಾದ್ಯಂತ ಇರುವಂತದ್ದು ಕ್ರೈಸ್ತ ಧರ್ಮ ಒಂದೇ. ಅವರು ಧರ್ಮದ ಆಧಾರಿತವಾಗಿ ವಿಂಗಡಣೆ ಆಗಿದೆ ಅಂದ್ರೆ ಇಡೀ ಸಮಾಜದಲ್ಲಿರುವಂತದ್ದೇ ಧರ್ಮ ಆಧಾರಿತವಾಗಿ. ಅಲ್ಲಿ ಡಿವೈಡ್ ಆಗೋದು ಯಾವ ಆಧಾರದ ಮೇಲೆ ಅಂದ್ರೆ ಅಂತಸ್ತಿನ ಆಧಾರದ ಮೇಲೆ ಡಿವೈಡ್ ಆಗ್ತಾ ಹೋಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಆ ರೀತಿ ನಮ್ಮಲ್ಲಾದ್ರೆ ಗ್ರಾಮೀಣ ಭಾಗದಲ್ಲಿ ಜಾತಿ ಆಧಾರಿತವಾಗಿ ಸಮಾಜಗಳು ವಿಂಗಡಣೆ ಆಗಿರುವಂತದ್ದಾಗಿ ನೋಡ್ತಾ ಹೋಗ್ತೀವಿ. ಸಿಟಿಗಳಲ್ಲಿ ಹೋದ್ರೆ ಹಣಕಾಸಿನ ಆಧಾರದ ಮೇಲೆ ಪ್ಲಸ್ ಬುದ್ಧಿಶಕ್ತಿ ಆಧಾರದ ಮೇಲೆ ಸಮಾಜದಲ್ಲಿ ಅವ್ರು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಯಾರು ಚೆನ್ನಾಗಿ ಬುದ್ಧಿಶಕ್ತಿ ಹೊಂದಿರ್ತಾರೋ ಆಟೋಮೆಟಿಕ್ಲಿ ಅವರ ಐಶ್ವರ್ಯವಂತರಾಗಿರ್ತಾರೆ, ಚೆನ್ನಾಗಿ ದುಡ್ಕೊಂಡಿರ್ತಾರೆ. ಇನ್ನು ಉಳಿದ ಕಡೆ ಇರೋರು, ಓದಿಲ್ಲದೆ ಇರೋರು, ಏನು ಬರದೇ ಇರೋರು, ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ಒಂದ್ ಕಡೆ ಇರ್ತಾರೆ, ಅದನ್ನ ಸ್ಲಮ್ ಅಂತೇಳಿ ಕರೆದು ಬಿಡ್ತಿದ್ರು. ಈ ರೀತಿಯಲ್ಲಿ ವಿಂಗಡಣೆ ಮಾಡಿರ್ತಕ್ಕಂಥ ಸಾಮಾಜಿಕ ಸ್ತರಗಳು. ಅಂದ್ರೆ ಇವನ್ನೆಲ್ಲ ಬರೀಲೇಬೇಕಾ ಸರ್? ಏನಿಲ್ಲ, ಸಮಾಜದಲ್ಲಿರುವಂತಹ ಜನರನ್ನ ವಿವಿಧ ಸ್ತರಗಳಲ್ಲಿ ವಿಂಗಡಿಸಿರುವಂತದ್ದನ್ನೇ ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುತ್ತೇವೆ. ಆ ವಿವಿಧ ಸ್ತರಗಳು ಯಾವುವು? ವಿವಿಧ ಅಂಶಗಳು ಯಾವುವು ಅಂತಂದ್ರೆ ಹಾಗಾಗಿ ವಿವಿಧ ಸ್ತರಗಳಲ್ಲಿ ವಿಂಗಡಿಸಿರುವುದನ್ನೇ
ಸಾಮಾಜಿಕ ಸ್ಥಳ ವಿನ್ಯಾಸ ಅಂತ ಹೇಳಿ ಬರೀಬಹುದು. ಓಕೆ, ಹಾಗಾದ್ರೆ ಸಾಮಾಜಿಕ ಸ್ಥಳ ವಿನ್ಯಾಸ ಅಂದ್ರೆ ಏನು ಅಂತ ನೋಡ್ತಾ ಹೋಗಿ. ಹಾಗಾದ್ರೆ ಇದರ ಲಕ್ಷಣಗಳೇನಿರ್ತಾವೆ? ಲಕ್ಷಣಗಳು ಈ ಸಾಮಾಜಿಕ ಸ್ಥಳ ವಿನ್ಯಾಸ ಅನ್ನೋದು ಸಂಬಂಧಿಸಿರೋದು ಯಾವುದಕ್ಕೆ? ಹಾಗಾಗಿ ಸಾಮಾಜಿಕ ಸ್ಥಳ ವಿನ್ಯಾಸ ಅನ್ನೋದು ಯಾವುದಕ್ಕೆ ಸಂಬಂಧಿಸಿರೋದು? ಸಮಾಜಕ್ಕೆ. ಹಾಗಾಗಿ ಸಾಮಾಜಿಕ ಸ್ಥಳ ವಿನ್ಯಾಸ ಸಾಮಾಜಿಕವಾದ, ಇದರಲ್ಲಿ ಏನೇ ಮಾತಾಡಿದ್ರು, ಏನನ್ನೇ ನೋಡಿದ್ರು, ಏನನ್ನೇ ಗುರುತಿಸಿದ್ರು ಕೂಡ ನಾವು ಯಾವ್ದ್ರಲ್ಲಿ ಗುರುತಿಸ್ತೀವಿ ಅಂದ್ರೆ ಸಮಾಜದಲ್ಲೇ ಗುರುತಿಸ್ತೀವಿ. ಅಲ್ಲಿರುವಂತ ಅಂಶಗಳೆಲ್ಲವೂ ಕೂಡ ಯಾವ್ದಕ್ಕೆ ಸಂಬಂಧಿಸಿರೋದಂದ್ರೆ ಸಮಾಜಕ್ಕೆ ಸಂಬಂಧಿಸಿರೋದು. ಜಾತಿ, ಧರ್ಮಗಳು, ಅಂತಸ್ತು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಆ ವಿಷಯಗಳು, ಆ ಪದಗಳೆಲ್ಲವೂ ಕೂಡ ಸಂಬಂಧಿಸಿರೋದು ಸಮಾಜಕ್ಕೆ ಸಂಬಂಧಿಸಿ. ಬೇರೆ ಆಪ್ಷನ್ ಇಟ್ಕೊಂಡೆ ಡಿವೈಡ್ ಮಾಡ್ತಾ ಹೋಗೋದಿಲ್ಲ. ಯಾಕೆ ಅಲ್ಲೇ ಮನೆ ಕಟ್ಟಬೇಕು, ಇಲ್ಲ ಕಟ್ಟಬಾರ್ದು, ಈ ರೀತಿಯಾಗಿ ನೀವು ಪ್ರಶ್ನೆ ಕೇಳ್ತಾರ ಅದಕ್ಕೆ ಉತ್ತರ ಸಿಗುತ್ತಾ? ಸಿಗೋಲ್ಲ. ಸಮಾಜದಲ್ಲಿ ಆ ರೀತಿ ಆಲ್ರೆಡಿ ನಿರ್ಮಾಣ ಆಗ್ಬಿಟ್ಟಿದೆ. ಸರಿನಾ? ನಿಮ್ಮ ಹಳ್ಳಿಗಳಲ್ಲಾದ್ರೆ ನಾವು ಹೇಳ್ತಾ ಹೋದ್ವಿ, ಅವೇನು ಕೇಳ್ತಾ ಹೋದೆ ನಿಮ್ಗೆ, ಹೌದಾನೆ? ನಿಮ್ಮ ಮನೆ ಪಕ್ಕದಲ್ಲಿ ಯಾರ್ಯಾರ ಮನೆಯನ್ನು ಕಟ್ಕೊಂಡು ಹೋಗ್ತಾರೆ, ಯಾರ್ಯಾರ ಮನೆಗಳಿರುವಂತ ನಾವು ಮನೆ ಕಟ್ಕೊಳಕ್ ಇಷ್ಟ ವ್ಯಕ್ತಪಡಿಸ್ತೀವಿ ಅಂದ್ರೆ ಒಂದೇ ರೀತಿಯ ಜಾತಿಯವರು, ಒಂದೇ ರೀತಿ ಧರ್ಮದವರು ಇದ್ದಾರೆ ನೋಡ್ತೀವಿ. ಸಿಟಿಗಳಲ್ಲಿ, ನಗರಗಳಲ್ಲಿ ಅದನ್ನ ನೋಡಕ್ ಹೋಗ್ತೀವ? ಅಕ್ಕಪಕ್ಕದಲ್ಲಿ ಯಾವ ಜಾತಿಯವರು ಇದ್ದಾರೆ, ಯಾವ ಧರ್ಮದವರು ಇದ್ದಾರೆ ಏನ್ ಅಂತ ನೋಡಕ್ ಹೋಗಲ್ಲ. ಅಲ್ಲಿ ಅಂತಸ್ತಿನ ಆಧಾರದ ಮೇಲೆ ನೋಡ್ತೀವಿ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಗುಡಿಸ್ಲಿದ್ರೆ ಅದ್ರ ಪಕ್ಕದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಕ್ ಮನ್ಸ್ ಮಾಡ್ತಾರೆ ಯಾರಾದ್ರು? ಇಲ್ಲ, ಈ ಗುಡಿಸ್ಗಳ ಪಕ್ಕ ಮನೆ ಕಟ್ಕೊಳಲ್ಲ ಅಂತ ಹೇಳಿ ಅನ್ಕೊಳ್ತಾರೆ. ಆ ರೀತಿಯಲ್ಲಿ ಸಮಾಜಕ್ಕೆ ಸಂಬಂಧಿಸಿದಂಗೆನೆ ಇಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಇದು ಸಾಮಾಜಿಕವಾದ. ಪ್ಲಸ್ ಅದನ್ನ ಡೆಫಿನೇಷನ್ ನೋಡ್ತಾ ಹೋದಾಗ ನೋಡಿದ್ವಿ ಏನ್ ಕ್ರಿಯೇಟ್ ಮಾಡುತ್ತದೆ? ಮೇಲು ಕೀಳು ಕ್ರಿಯೇಟ್ ಮಾಡೋದು. ಹಾಗಾಗಿ ಆ ಪದ ಕರೀಬಹುದು ಏಣಿ ಶ್ರೇಣಿಗಳಿಂದ ಕೂಡಿದೆ. ಏಣಿ ಶ್ರೇಣಿಗಳಿಂದ ಕೂಡಿರುತ್ತೆ. ಸಂಪೂರ್ಣವಾಗಿ ಏನೇನೇ ಆದ್ರೂ ಕೂಡ ಅವುಗಳು ವಿಭಜನೆ ಮಾಡ್ಕೊಳ್ತಾ ಬರುತ್ತೆ. ಮೇಲು ಕೀಳಾಗಿ, ಇಲ್ಲ ಇವರಿಂದ ಇವ್ರನ್ನ ಪ್ರತ್ಯೇಕಿಸಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಕ್ರಿಯೇಟ್ ಮಾಡ್ತಾ ಬಂದಿರುತ್ತೆ. ಯಾವ ರೀತಿಯಲ್ಲಿ ನೋಡ್ತಾ ಹೋದಾಗ ನೀವು ಹೇಳಿದ್ರಿ ಲಿಂಗಾಧಾರಿತವಾಗಿ ನಮ್ಮಲ್ಲೆಲ್ಲ ಯಾವ ಪ್ರಧಾನ ಕುಟುಂಬಗಳಿರೋದು? ಪಿತೃ ಪ್ರಧಾನ ಕುಟುಂಬಗಳೇ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಅತಿ ಹೆಚ್ಚು ಮಾನ್ಯತೆ ಲಿಂಗಾಧಾರಿತವಾಗಿ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಅತಿ ಹೆಚ್ಚು ಮಾನ್ಯತೆನೋ ಗಂಡ್ಮಕ್ಳಿಗೆ ಅತಿ ಹೆಚ್ಚು ಮಾನ್ಯತೆನೋ? ಗಂಡ್ಮಕ್ಳಿಗೆ ಅತಿ ಹೆಚ್ಚು ಮಾನ್ಯತೆ ಇರುವಂತದ್ದಿದೆ. ಹಾಗಾದ್ರೆ ಹಿಂದುಳಿದವರು, ದುರ್ಬಲರು ಅನ್ನುವಂತ ರೀತಿಯಲ್ಲಿ ಕರಿತಕ್ಕಂಥ ಲಿಂಗಾಧಾರಿತವಾಗಿ ಯಾರನ್ನ? ಹೆಣ್ಮಕ್ಳನ್ನೇ ನಾವು ಕರಿತಾ ಇರುವಂತದ್ದು ಅಂತ ಅಲ್ಲೂ ಕೂಡ ಏಣಿ ಶ್ರೇಣಿ ವ್ಯವಸ್ಥೆ ಅದನ್ನು ನೋಡ್ತೀವಿ. ಹಾಗೆ ಪ್ರಾದೇಶಿಕವಾಗಿ ಕೂಡ ನೋಡ್ತೀವಿ. ಈ ಜಿಲ್ಲೆಯವರು ಶ್ರೀಮಂತರಿದ್ದಾರೆ, ಈ ಜಿಲ್ಲೆಯವರು ಬಡವರು ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಆಟೋಮೆಟಿಕಲಿ ಗುರುತಿಸ್ತಾ ಹೋಗ್ಬೋದು. ಯಾದಗಿರಿ ಜಿಲ್ಲೆಯಲ್ಲಿರುವಂತವ್ರನ್ನ ನಿಮ್ಮ ದಾವಣಗೆರೆ ಜಿಲ್ಲೆಗೂ ಅಥವಾ ಕೊಡಗು ಜಿಲ್ಲೆಗೂ ಅಥವಾ ಶಿವಮೊಗ್ಗ ಜಿಲ್ಲೆಗೂ ಹೋಲಿಕೆ ಮಾಡಿಕೊಂಡು ನೋಡ್ತಾ ಹೋದಾಗ ಅಲ್ಲಿ ಯಾರು ಶ್ರೀಮಂತರಾಗ್ತಾರೆ? ನಿಮ್ಮ ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯವರೇ, ಕೊಡಗು ಜಿಲ್ಲೆಯವರು ಶ್ರೀಮಂತರಾಗ್ತಾರೆ, ಯಾದಗಿರಿ ಬರಲ್ಲ. ಇನ್ಮೇಲೆ ಯಾಕೆ? ಅಲ್ಲಿ ಮಳೆ ಕಡಿಮೆ, ನೀರಾವರಿ ಪ್ರಮಾಣ ಕಡಿಮೆ, ಹಾಗಾಗಿ ಅಲ್ಲಿ ಪೂರ್ನೆಸ್ ಜಾಸ್ತಿ, ಬಡತನ ಎನ್ನುವಂಥದ್ದು ಜಾಸ್ತಿ ಆಗುತ್ತೆ. ಆಗ ನಿಮಗೆ ಒಳ್ಳೆ ನೀರಾವರಿ ವ್ಯವಸ್ಥೆಗಳಿದ್ದಾವೆ, ತೋಟಗಾರಿಕೆ ಬೆಳೆಗಳನ್ನು ಬೆಳೀತೀರಾ, ಅದರಿಂದ ಬರುವಂತ ಆದಾಯ ಕೂಡ ಹೆಚ್ಚಾಗಿರುತ್ತೆ ಈ ಜಿಲ್ಲೆಯಲ್ಲಿ ಹೋಲಿಕೆ ಮಾಡಿಕೊಂಡಾಗ. ಹಾಗಾಗಿ ಸಮಾಜದಲ್ಲಿ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗುವಂತದ್ದು ಇರುತ್ತೆ. ಪ್ಲಸ್ ಆಗ್ಲೇ ಹೇಳಿದ್ರೆ ಇದು ಇವತ್ತು ನಿನ್ನೆದಲ್ಲ, ಇವತ್ತು ನಿನ್ನೆಲ್ಲ. ಹಾಗಾದ್ರೆ ಯಾವುದು ಇದು? ಪುರಾತನವಾದದ್ದು. ಸಾಮಾಜಿಕ ಸ್ಥಳ ವಿನ್ಯಾಸ ಪುರಾತನವಾದದ್ದು. ನೀವು ಕೇಳಿರ್ಬೋದು ಮೋಸ್ಟ್. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತ ರೀತಿಯಲ್ಲಿ 4 ಆಶ್ರಮ ಪದ್ಧತಿಗಳಲ್ಲಿ ಡಿವೈಡ್ ಮಾಡ್ತಾ ಇದ್ರು ಅಂದಿನ ಸಮಾಜಗಳು. ಒಂದ್ ಕಡೆ. ಇನ್ನೊಂದು ಕಡೆಗೆ ಹೋಗಿ ಎಸ್ಟೇಟ್ ಪದ್ಧತಿ ಅಂತ ಕರೀತಾರೆ. ಎಸ್ಟೇಟ್ ಪದ್ಧತಿ ಅಂತ ಈ ಕಡೆ ಕೊಡಗು ಆ ಕಡೆಗೆಲ್ಲ ಹೋದ್ರೆ ಎಸ್ಟೇಟ್ ಮಾಲೀಕರು ದೊಡ್ಡ ಪ್ರಮಾಣದಲ್ಲಿರುವಂತ ಅವರು ಕೆಲಸ ಮಾಡ್ಕೊಂಡು ಹೋಗೋರ ಸಂಖ್ಯೆ ಜಾಸ್ತಿ ಇರುತ್ತೆ, ಮಾಲೀಕರ ಪ್ರಮಾಣ ಕಮ್ಮಿ ಇರುತ್ತೆ. ಆದ್ರೂ ಶ್ರೀಮಂತರು ಎಲ್ಲಾ ಪ್ರಮುಖ ಸ್ಥಾನಗಳು ಅಲಂಕರಿಸಿಕೊಳ್ಳೋರು ಯಾರಿರ್ತಾ ಇದ್ರು ಅಂದ್ರೆ ಆ ಭೂಮಾಲೀಕರೇ ಆಗಿರ್ತಾ ಇದ್ರು ಅಂತ ಕರೀತಾರೆ. ಯುರೋಪಿಯನ್ ಇತಿಹಾಸವನ್ನು ನೋಡಿದಿರ,
ಯುರೋಪಿನ ಇತಿಹಾಸದಲ್ಲಿ ಶ್ರೀಮಂತರಿಗೆ ಅತ್ಯಂತ ಹೆಚ್ಚು ಸ್ಥಾನಮಾನಗಳು, ಬಹುಸಂಖ್ಯಾತರಾಗಿರುವಂತ ಜನರಿದ್ರು ಕೂಡ ಅವ್ರ ಸ್ಥಾನಮಾನಗಳು ಕಡಿಮೆ ಇರ್ತಿದ್ವು. ಆ ಶ್ರೀಮಂತರ ಮನೆಗಳಿಗೆ ಬಂದು ರೊಟ್ಟಿಗಳನ್ನು ಮಾಡ್ಕೊಂಡು ಹೋಗ್ಬೇಕಿತ್ತು ಅಂತ ಹೇಳಿ ನೀವು ವಿವರಣೆ ಕೇಳಿರೋದು ನೆನಪಿರುತ್ತೆ ಅಂತ ಅನ್ಕೊಳ್ಳಿ. ಆ ರೀತಿಯಲ್ಲಿ ಇದು ಒಂದೊಂದು ಸಮಾಜ ನೋಡ್ಕೊಂತ ಹೋದ್ರೆ ಎಲ್ಲಾ ಸಮಾಜದಲ್ಲೂ ಇದೆ, ಪುರಾತನವಾಗಿಯೂ ಇರುವಂಥದ್ದು. ಪ್ಲಸ್ ಮುಂದುವರೆದಾಗೆ ಎಲ್ಲಾ ಸಮಾಜಗಳಲ್ಲೂ ಸಾರ್ವತ್ರಿಕವಾಗಿದೆ. ಎಲ್ಲಾ ಸಮಾಜಗಳಲ್ಲೂ ಕೂಡ ಕಂಡು ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಮತ್ತೆ ನೋಡ್ತಾ ಹೋದ್ರೆ ಕಾಲದಿಂದ ಕಾಲಕ್ಕೆ ಹಾಗೆ ದೇಶದಿಂದ ದೇಶಕ್ಕೆ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಆಗ್ಲೇ ಹೇಳಿದ್ದಲ್ಲ, ಭಾರತದಲ್ಲಿ ಒಂದು ರೀತಿಯಾಗಿರುವಂತಹ ಸಾಮಾಜಿಕವಾಗಿ ವಿಂಗಡಣೆ ನೋಡಿದ್ರೆ ಅಮೆರಿಕದಲ್ಲಿ ಮತ್ತೊಂದು ರೀತಿಯಾಗಿರುವಂತಹ ಅಂಶಗಳನ್ನು ಆಧಾರಿತವಾಗಿ ಸಾಮಾಜಿಕ ವಿಂಗಡಣೆಯನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಕಾಲದಿಂದ ಕಾಲಕ್ಕೂ ವ್ಯತ್ಯಾಸ, ದೇಶದಿಂದ ದೇಶಕ್ಕೂ ವ್ಯತ್ಯಾಸ ಇರುತ್ತೆ. ನಮ್ಮ ದೇಶದಲ್ಲಿ ರಾಜ ಮಹಾರಾಜರ ಕಾಲಾವಧಿಯಲ್ಲಿ ರಾಜಮಂತ್ರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇರ್ತಾರೆ. ಈಗ ರಾಜಮಂತ್ರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇಲ್ಲ, ಅವ್ರ ಮನೆಗೆ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ನಾವು. ಹಾಗಾಗಿ ಅವತ್ತಿನ ಕಾಲದ ರಾಜ ಆಡಳಿತಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ, ಅವರೇ ಸಮಾಜದ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಿದ್ರಾ? ಇಲ್ಲ. ಅವಾಗ ಬ್ರಾಹ್ಮಣರು ಮೊದಲ ಸ್ಥಾನ, ಅದಾದ ನಂತರದಲ್ಲಿ ಕ್ಷತ್ರಿಯರು, ಅದಾದ ನಂತರ ಸಮಾಜದಲ್ಲಿ ವ್ಯಾಪಾರಸ್ಥರು ಮಾಡ್ತಕ್ಕಂಥದ್ದು, ವೈಶ್ಯರು, ಅದಾದ್ಮೇಲೆ ಲಾಸ್ಟ್ ಶೂದ್ರರು ಅಂತ ಇರ್ತಾ ಇದ್ರು ಅಂತ ಹೇಳ್ತಾರೆ. ಓಕೆನಾ? ಈ ರೀತಿ ಕಾಲದ ಕಾಲಕ್ಕೆ ದೇಶಕ್ಕೂ ಕೂಡ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾರೆ. ಇವಿಷ್ಟು ಕೂಡ ಸಾಮಾಜಿಕ ಸ್ಥಳವಿನ್ಯಾಸದ ಲಕ್ಷಣಗಳು ಅಥವಾ ಸಾಮಾಜಿಕ ಸ್ಥಳವಿನ್ಯಾಸ ಹೇಗೆ ರಚಿತವಾಗಿರುತ್ತೆ, ಹೇಗೆ ಉಂಟಾಗುತ್ತೆ ಅನ್ನುವಂಥದ್ದು ಕೂಡ ಅಂಶಗಳಾಗಿದೆ ನಾವು ನೋಡ್ತಾ ಹೋಗ್ಬೋದಾಗಿದೆ. ಓಕೆ, ಹಾಗಾಗಿ ಮುಂದುವರೆದ ಈ ಸಾಮಾಜಿಕ ಸ್ಥಳವಿನ್ಯಾಸ ಎನ್ನುವಂಥದ್ದು ನೋಡ್ತಾ ಹೋದಾಗ ಒಂದು ಅಂಶ ಕಂಡು ಯಾವುದು, ಮೇಲು ಕೀಳು, ಏಣಿ ಶ್ರೇಣಿ ಅನ್ನುವುದು. ಅದಕ್ಕೆ ಇನ್ನೊಂದು ಪದ ಇರುವಂತದ್ದೇ ತಾರತಮ್ಯತೆ. ಈ ತಾರತಮ್ಯತೆ ಅಂದ್ರೂ ಕೂಡ ಅದೇ ಮೇಲು ಕೀಳು, ಭೇದ ಭಾವ, ಅವರೇ ಬೇರೆ ಇವರೇ ಬೇರೆ ಎನ್ನುವಂತ ಮನೋಭಾವನೆಯಿಂದ ಉಂಟಾಗಿರುವಂತದ್ದು ಅಂತ ಹೇಳಕ್ಕಾಗ. ಹಾಗಾದ್ರೆ ಈ ತಾರತಮ್ಯತೆ ಎನ್ನುವಂಥದ್ದು ಹೇಗೆ ಉಂಟಾಗುತ್ತೆ? ತಾರತಮ್ಯತೆಯಿಂದ ಉಂಟಾದ ಪೂರ್ವಗ್ರಹ. ನೋಡಿ, ತಾರತಮ್ಯತೆ ಮತ್ತು ಪೂರ್ವಗ್ರಹ ಒಂದಕ್ಕೊಂದು ಪೂರಕವಾದಂತಹ ಅಂಶಗಳು. ಯಾವ್ಯಾವು? ತಾರತಮ್ಯತೆ, ಪೂರ್ವಗ್ರಹ. ಇದರಿಂದ ಇದು, ಇದರಿಂದ ಇದು. ತಾರತಮ್ಯತೆಯಿಂದಲೇ ನಮ್ಮಲ್ಲಿ ಆಲ್ರೆಡಿ ಪೂರ್ವಗ್ರಹ ಬಂದ್ಬಿಟ್ಟಿತ್ತು. ಪೂರ್ವಗ್ರಹದಿಂದ ನಾವು ತಾರತಮ್ಯತೆಯನ್ನ ಸೃಷ್ಟಿ ಮಾಡ್ಕೊಂಡಿದೀವಿ. ಸರಿನಾ? ನೀವೆಲ್ಲ ಇಲ್ಲಿ ಕೂತಿದ್ದೀರಾ, ನೀವೆಲ್ಲ ನಡುವೆನೂ ಕೂಡ ಭೇದ ಭಾವ ಬರಬಾರ್ದು ಅಂತೇಳಿ ನಿಮ್ಮೆಲ್ಲರ ಯೂನಿಫಾರ್ಮ್ ಒಂದೇ ರೀತಿ ಇರುವಂತದ್ದು ಮಾಡ್ಕೊಂಡಿದ್ದೀವಿ, ಹೌದಾ? ಹಾಗಾದ್ರೆ ನಾವು ನೋಡ್ತಾವ ನಮ್ಮ ಮನಸ್ಸಲ್ಲಿರುವಂತಹ ತಾರತಮ್ಯತೆಯನ್ನು ಹೋಗ್ಲಾಡ್ಸೋದಿಕ್ಕೆ ಮಾಡ್ಬೇಕು. ಹಂಗ ನಮ್ಮ ತಾರತಮ್ಯತೆ ಸೃಷ್ಟಿ ಆಗಿದ್ದು ಹೇಗೆ? ಸೃಷ್ಟಿ ಆಗಿರುವಂತದ್ದು ಹೇಗೆ? ಅದು ಪೂರ್ವಗ್ರಹದಿಂದ ಬಂದಿದ್ದ, ಪೂರ್ವಗ್ರಹದಿಂದ ಬಂದಿರುವಂತದ್ದ, ಹೌದಾ ಇಲ್ಲ? ಫಸ್ಟ್ ಆಗ ಪೂರ್ವಗ್ರಹ ಅಂದ್ರೆ ಏನು ಅಂತ ನೋಡೋದು. ಏನಂದ್ರೆ ಪೂರ್ವಗ್ರಹ ಅಂದ್ರೆ, ಪೂರ್ವಗ್ರಹ ಪೀಡನೆ ಅಂತ ಕರಿತೀವಿ. ಏನ್ ಪೂರ್ವಗ್ರಹ ಅಂದ್ರೆ, ಯಾರಾದ್ರೂ ಒಬ್ಬರ ಬಗ್ಗೆ, ಯಾವ್ದಾದ್ರೂ ಒಂದು ಸಮೂಹದ ಬಗ್ಗೆ, ಯಾವ್ದಾದ್ರೂ ಒಂದು ವ್ಯವಸ್ಥೆ ಬಗ್ಗೆ ಪೂರ್ವ ನಿರ್ಧಾರಿತವಾಗಿ ನಾವು ಅಂದ್ಕೊಂಡಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಕರೀತೇವೆ ಏನಂತ? ಪೂರ್ವಗ್ರಹ. ಇವರಿಗೆ ಸರಿನಾ? ನನಗೆ ಯಾರೋ ಹೇಳ್ತಾರ, ಮನೆಗಳಲ್ಲಿ ಇರ್ತಕ್ಕಂಥವ್ರು, ನಮ್ಮ ಪೋಷಕರು, ನಮ್ಮ ಅಣ್ಣಂದಿರೋ, ಅಕ್ಕಂದಿರೋ, ಅಥವಾ ಹಿರಿಯರು ಯಾರೋ, ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರುವಂತವ್ರು ಹೇಳ್ತಾರೆ, ಯಾವ್ದನ್ನ ಒಂದು ಬಿಟ್ಟು ತೋರಿಸ್ಬಿಟ್ಟು ಚಿಕ್ಕವರಿದ್ದಾಳಿಂದಲೂ ಬೆಳೆಸ್ತಾ ಬರ್ತಾರೆ.
ಅವನಿದ್ದವನು ಅವ್ನು ನಿಮಗೆ ಚುಚ್ಚಿಬಿಡ್ತಾನೆ, ಅವನು ಕೆಟ್ಟವನು, ಅವ್ನು ನಿಮಗೆ ಹೊಡಿತಾನೆ ನೋಡು, ಹಂಗಾರೆ ಊಟ ಮಾಡು, ಅವ್ನು ನಿಮಗೆ ಕೆಟ್ಟವನು ಬಂದು ನಿಮ್ಗೆ ಹೊತ್ಕೊಂಡು ಹೋಗ್ತಾನೆ, ಅವ್ನು ಕರಿತೀನಿ ನೋಡಿ ಈಗ ಅಂತ ಚಿಕ್ಕವರಿದ್ದಾಗಲೂ ಬೆಳೆಸ್ತಾ ಬರ್ತಾರೆ. ಬೆಳೀತಾ 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 ಮಗು ಏನಾದ್ರು ಕೂಡ ಏನಾಗುತ್ತೆ, ಅವ್ರು ನೋಡಿದ್ರೆ ಸಾಕು ಎದುರು ಕೊಡಕ್ ಸ್ಟಾರ್ಟ್ ಮಾಡ್ತಾ ಬರುತ್ತೆ. ಅರ್ಥಾತ್ ಅದಕ್ಕೇನಾಯ್ತು, ಪೂರ್ವಗ್ರಹ ಆಗ್ತಾ ಬಂತು. ಅವನ್ ಕೆಟ್ಟವನು, ಅವನ್ ಸರಿ ಇಲ್ಲ, ಅವನ್ ಹೊತ್ಕೊಂಡು ಹೋಗ್ತಾನ ಸರಿನಾ, ಆ ರೀತಿಲಿ ಹೇಳ್ಕೊಂಡ ಬಂದ. ಹಂಗೆ ಸಮಾಜದಲ್ಲೂ ಕೂಡ ಅಷ್ಟೇ, ಜಾತಿ ಜಾತಿಗಳ ನಡುವೆ ಲಿಂಗ ಲಿಂಗ ಆಧಾರಿತವಾಗಿರುವಂತ ರೀತಿಯಲ್ಲಿ ಭೇದ ಭಾವಗಳು ನಮ್ಮಲ್ಲಿ ಹೇಗೆ ಸೃಷ್ಟಿ ಆಗ್ತವೆ, ನಮ್ಮಲ್ಲಿರುವಂತ ಪೂರ್ವಗ್ರಹದಿಂದಲೇ ಸೃಷ್ಟಿ ಆಗ್ತವೆ. ಹೌದೋ ಇಲ್ಲ? ಹೆಣ್ಮಕ್ಳಿಗೂ ಕೂಡ ಮನೆಗಳಲ್ಲಿ ಹೇಗೆ ಹೇಳ್ತಾರೆ, ಹೆಣ್ಮಕ್ಳು ಹೇಗಿರ್ಬೇಕು, ಹೀಗೆ ಇರ್ಬೇಕು, ಹೀಗೆ ಹೋಗ್ಬೇಕು, ಹೀಗೆ ಬರ್ಬೇಕು, ಹೀಗೆ ನಡ್ಕೋಬೇಕು ಅನ್ನೋದು ಹೇಳ್ತಾರೆ ಇಲ್ಲ? ಹಾಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪೋಷಕರು ಕೂಡ ನೀವು ಹೇಗೆ ಬೆಳೆಸ್ತಾರೆ ಅಂದ್ರೆ, ಮನೇಲಿ ಒಬ್ಬ ಗಂಡು ಹುಡುಗ ಹಾಗೆ ಹೆಣ್ಣು ಹುಡುಗಿ ಇಬ್ರು ಇದ್ದಾರೆ ಮಕ್ಕಳು ಅಂತ ಹೇಳಿದ್ರೆ ಸರಿನಾ, ಹೇಳ್ದಾರ ನೋಡೋಣ. ಯಾರಾದ್ರೂ ಕೂಡ ಒಬ್ರು ಪೇರೆಂಟ್ಸ್ಗಳು ಗಂಡ್ ಮಗ ಹೆಣ್ಮಗು ಎರಡು ಇದೆ ಅಂತ ಹೇಳಿದಾಗ ಏನೋ ಆಟಿಕೆ ವಸ್ತುಗಳು ತಂದು ಕೊಡ್ತಾರೆ ಅಂದ್ರೆ ಎಂತ ಆಟಿಕೆ ವಸ್ತುಗಳನ್ನ ಆ ಮಕ್ಳಿಗೆ ತಂದು ಕೊಡ್ತಾರೆ? ಅದರಲ್ಲೇ ಪೂರ್ವಗ್ರಹ ನಮ್ಮಲ್ಲಿ ಬಂದೋಗ್ರು ಬೆಳೆಸೋದು. ಲಿಂಗ ತಾರತಮ್ಯತೆ ಹೇಗ್ ಬರುತ್ತೆ ಅಂದ್ರೆ, ಮಕ್ಳು ಎರಡೂ ಕೂಡ ಒಂದೇ ತರ ಆಟಿಕೆ ತಂದು ಕೊಡಕ್ ಹೋಗಲ್ಲ. ಹೌದೇ ಇಲ್ಲ? ಹಾಗೆ ಮನೆ ಕೆಲಸಗಳನ್ನ ಡಿವೈಡ್ ಮಾಡ್ಬೇಕಾದ್ರೂ ಕೂಡ ಅನ್ಸ್ತಾರ. ಹೌದಾ ಇಲ್ಲ? ಬೆಳಗಾಯ್ತು ನೋಡೋಣ. ಮನೇಲಿ ಗಂಡ್ಮಕ್ಳಿಗೆ ಯಾವ ಕೆಲಸ ಹೇಳ್ತಾರೆ, ಹೆಣ್ಮಕ್ಳಿದ್ರೆ ಯಾವ ಕೆಲಸ ಹೆಣ್ಮಕ್ಳಿಗೆ ಹೇಳೋದು? ಮನೆ ಕೆಲಸ, ನೆಲ ಒರೆಸೋದು, ಕಸ ಹೊಡೆಯೋದು, ಅಡಿಗೆ ಮಾಡೋದು, ಅದನ್ನ ಗಂಡ್ಮಕ್ಳಾದ್ರೆ ಸಗಣಿ ಹೊಡೆಯೋದು, ಅಥವಾ ಹುಲ್ ತಗೊಂಡ್ಬರಕ್ ಹೋಗೋದು, ಅಲ್ಲೋಗಿ ಅದ್ನಿಸ್ಕೊಂಬ, ಅಂಗಡಿಗೆ ಹೋಗ್ಬಾ ಅನ್ನುವಂತ ರೀತಿ ಹೇಳ್ತಾರೆ ತಾನೆ. ಈ ರೀತಿಯಲ್ಲಿ ಅಲ್ಲೂ ಲಿಂಗ ತಾರತಮ್ಯತೆ ಉಂಟಾಗ್ತಾ ಬರುತ್ತೆ. ಜಾತಿ ಆಧಾರಿತವಾಗಿಯೂ ಕೂಡ ಹಾಗೆ ಬರುತ್ತೆ. ನಮ್ದಾಗಿರ್ತಕ್ಕಂಥ ಜಾತಿಯಲ್ಲಿ ನಮ್ದೇ ಆದಂತಹ ಧರ್ಮದಲ್ಲಿ ನಮ್ಮೋರು ನಮಗೆ ಹೇಳ್ತಾ ಬರ್ತಾರೆ, ನಾವ್ ಈ ಜಾತಿಯವರು, ನಾವ್ ಈ ಧರ್ಮದವರು, ನೀವು ಹೀಗಿರ್ಬೇಕು, ಅವ್ರ ಜೊತೆ ಸೇರ್ಬಾರ್ದು ಹೇಳ್ತಾರೆ ಇಲ್ಲ? ಇವ್ರ ಜೊತೆ ಸೇರ್ಬಾರ್ದು, ನಾವ್ ಹೀಗೆ ಇರ್ಬೇಕು ಅಂತ. ಅಲ್ಲಿಂದಲೇ ಬೆಳೆಯುತ್ತೇನೋ ಪೂರ್ವಗ್ರಹ. ಅವ್ರು ಹೇಳೋದು ಸರಿನೋ ತಪ್ಪು ಆಗದೆ ಒಂದು. ನಮ್ಮ ಮಕ್ಕಳ ವಯಸ್ಸಲ್ಲಿರ್ತಕ್ಕಂಥವ್ರ ಹತ್ರ ಅದನ್ನ ಬಿತ್ತಬಾರ್ದು, ಅದನ್ನ ಮನೋಭಾವನೆ ಬೆಳೆಸಬಾರ್ದು ಅಂತ ಅಂದಾಗ ನಮ್ ಹಿರಿಯರಂಗಾರೆ ಈ ತರ ಮನೋಭಾವನೆ ನಮ್ಮ ತುಂಬಿರೋ ತಪ್ಪೇ ತಾನೆ. ನಮೀಗ ಅಷ್ಟೇ ನೀನು ಹಿಂಗಿರುವಂತ ಹೇಳ್ಬೇಕು, ಅದು ಬಿಟ್ಬಿಟ್ಟು ಮುಂದುವರೆದಾಗ ಯಾವ್ದು ಹೇಳ್ಬಾರ್ದು, ಇಂಥವ್ರ ಜೊತೆಗೆ ಹೋಗಂಗಿಲ್ಲ, ಇಂಥದ್ ಮಾಡಂಗಿಲ್ಲ, ಇಂಥದ್ ತಿನ್ನಂಗಿಲ್ಲ, ಇಂಥ ಹತ್ರ ಇರಂಗಿಲ್ಲ, ನೀನು ಹಿಂಗಿರಂಗಿಲ್ಲ ಅಂತ ಹೇಳಿ ಹೇಳ್ಕೊಡೋದು ತಪ್ಪು ಅಂತ. ಆ ರೀತಿಯ ಮನೋಭಾವನೆ ನೋಡ್ತಾ ಹೋಗ್ತೀವಿ, ಅದೇ ಪೂರ್ವಗ್ರಹ. ಹಾಗೆ ಪೂರ್ವಗ್ರಹ ಅಂದ್ರೆ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಅಥವಾ ಸಮೂಹದ ಬಗ್ಗೆ, ಯಾವ್ದಾರ ವ್ಯವಸ್ಥೆ ಬಗ್ಗೆ, ಸಮೂಹದ ಬಗ್ಗೆ, ಗುಂಪಿನ ಬಗ್ಗೆ, ಒಂದು ಊರಿನ ಬಗ್ಗೆ ಏನಾದ್ರೂ ಕೂಡ ಆಗಲಿ, ಪೂರ್ವ ನಿರ್ಧಾರಿತವಾದ ಮನೋಭಾವನೆಯನ್ನು ನಾವೇನಂತ ಕರಿತೇವೆ, ಪೂರ್ವಗ್ರಹ ಅಂತೇಳಿ ಕರೀತಾ ಹೋಗ್ತೇವೆ. ಓಕೆ, ಹಾಗಾದ್ರೆ ಅದರಿಂದಲೇ ಉಂಟಾಗುವಂಥದ್ದು ತಾರತಮ್ಯತೆ ಅಂತೇಳಿ ಕರೀತಾರೆ. ಹೌದಾ? ಈ ತಾರತಮ್ಯತೆ ಅನ್ನುವಂಥದ್ದು ಹೇಗಿರುತ್ತೆ, ಯಾವ್ಯಾವ ರೀತಿ ಇರ್ಬೋದು ತಾರತಮ್ಯತೆಗಳು? ಜಾತಿ, ಲಿಂಗ, ಪ್ರಾದೇಶಿಕ, ಗೊತ್ತವಾ? ಪ್ಲಸ್ ಬಡವ ಶ್ರೀಮಂತ ಅಂತ ಹೇಳಿ ಎನ್ನುವಂಥದ್ದು. ಧರ್ಮಾಧಾರಿತವಾಗಿ ಬರುತ್ತೆ. ಹೌದಾ? ನಿಮಗೂ ಕೂಡ ಹೇಳಿರ್ತಾರೆ, ಓದೋದ್ರ ಬಗ್ಗೆ ಹೇಳ್ಬೇಕಾದ್ರೆ ನೋಡು, ಅವನು ನೋಡು ಎಷ್ಟು ಚೆನ್ನಾಗಿ ಓದ್ತಾನೆ, ನೀನು ಇದೆಯಾ? ಓದ್ತಾನೆ, ಯಾರು ಬಂದ್ರು ಒಳ್ಳೆ ಅಭಿಪ್ರಾಯ ಹೇಳಲ್ಲ, ನಮ್ಮ ಮಗ ಚೆನ್ನಾಗಿ ಓದ್ತಾರೆ, ನನ್ನ ಮಗ ಚೆನ್ನಾಗಿ ಓದ್ತಾರೆ. ಏನ್ ಹೇಳ್ತಾರೆ? ಇನ್ನೊಬ್ಬರ ತೋರಿಸಿ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಓದ್ತಾರೆ, ಯಾರು ಹಂಗೆ ಉಲ್ಟಾ ಹೇಳ್ತಾರೆ, ನಾವು ಶ್ರೀಮಂತರು, ಅವ್ರು ಬಡವರು ಅನ್ನುವಂಥ ತಾರತಮ್ಯಗಳು ಬೆಳಿತಾವ. ಈ ತಾರತಮ್ಯಗಳೆಲ್ಲ ಬರೋದು ಯಾವ್ದ್ರಿಂದ? ಪೂರ್ವಗ್ರಹದಿಂದ ಬರ್ತಾವ. ಇವು ಯಾವಾಗಲೂ ಕೂಡ ಒಳಿತೇ ಆಗಿರ್ತಾವ?
ನೀವು ಯಾವಾಗಲೂ ಕೂಡ ಸಕಾರಾತ್ಮಕವಾಗಾದ್ರೂ ಇರ್ಬೋದು, ನಕಾರಾತ್ಮಕವಾದಂತ ಪರಿಣಾಮಗಳನ್ನು ಬೇಕಾದ್ರೂ ಬೀರ್ಬೋದು. ಸಕಾರಾತ್ಮಕವಾಗಿ ಬೀರಿದ್ರೆ ಪ್ರಾಬ್ಲಮ್ ಇಲ್ಲ. ಒಳ್ಳೆ ಪೂರ್ವಗ್ರಹವನ್ನು ನಿಮ್ಮ ಹತ್ರ ತುಂಬ್ತಾ ಹೋಗಿ ನೀವು APJ ಅಬ್ದುಲ್ ಕಲಾಂ ಆಗ್ಬೇಕು, ಡಾಕ್ಟರ್ BR ಅಂಬೇಡ್ಕರ್ ಆಗ್ಬೇಕು, ಅವರ ಹಾದಿಯಲ್ಲಿ ನಡಿಬೇಕು ಅನ್ನುವಂತ ರೀತಿಯಲ್ಲಿ ಹೇಳ್ಕೊಂತ ಹೋದ್ರೆ ಅಡ್ಡಿ. ನಕಾರಾತ್ಮಕವಾದಂತ ರೀತಿಯಲ್ಲಿ ಬಿಂಬಿಸ್ಬಿಟ್ರೆ ಏನಾಗುತ್ತೆ, ನಿಮಗೆ ಯಾವ ರೀತಿಯಲ್ಲಿ ನಕಾರಾತ್ಮಕ ಮನೋಭಾವನೆ ನಿಮ್ಮಲ್ಲಿ ತುಂಬ್ತಾರೋ ಅವುಗಳ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ, ಯಾರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಜೊತೆಗೆ ಹೋಗ್ಬೇಡ ಅಂತ ಹೇಳಿದಾಗ ಅವ್ರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನ್ ಮಾಡುತ್ತೆ, ಯಾವ ಅಂಶಗಳು ಮಾಡ್ತಾವ, ದ್ವೇಷದ ಮನೋಭಾವನೆ ಬೆಳೀತಾ ಹೋಗುತ್ತೆ. ಹಾಗೆ ತಿರಸ್ಕಾರದ ಮನೋಭಾವನೆ, ಬೇಡ ಅನ್ನುವಂತ ರೀತಿಯಲ್ಲಿ ಬೆಳೆಯುತ್ತೆ. ಹಾಗೆ ಅಗೌರವದ ಮನೋಭಾವನೆಗಳು ಬೆಳೀತಾವೆ. ಅಸಹನೆ ಎನ್ನುವಂತ ಮನೋಭಾವನೆಗಳು ಬೆಳೀತಾವೆ. ಹೌದಾ? ಅಂದ್ರೆ ಇಂಥ ಮನೋಭಾವನೆಗಳು ಬೆಳೆಯೋದ್ರಿಂದಲೇ ಸೃಷ್ಟಿ ಆಗುವಂಥದ್ದು ಯಾವುದು, ತಾರತಮ್ಯತೆ. ಆವಾಗ ಸ್ಟಾರ್ಟ್. ನಮ್ಮ ಮನಸ್ಸಲ್ಲಿ ಬರ್ತಾ ಹೋಗ್ಬಿಡ್ತಾವ. ಸರಿನಾ? ಯಾರಾದ್ರೂ ಕೂಡ ಇಬ್ಬರು ಜೊತೆಗಿದ್ದಾರೆ ಅಂತ ಹೇಳ್ತಾ ಹೋದಾಗ, ಹಾಗಾದ್ರೆ ಒಬ್ಬರು ತುಂಬಾ ಬೆಳ್ಳಗಿದ್ದಾರೆ, ಇನ್ನೊಬ್ರು ಯಾರೋ ಕಪ್ಪುಗಿದ್ದಾರೆ ಅಂತ ಹೇಳ್ತಾ ಹೋದಾಗ, ಯಾರಾದ್ರೂ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದ್ದಾರೆ ಬೆಳ್ಳಗಿದ್ದಾರೆ ಅಂತ ಹೇಳಿ ಅವ್ರನ್ನೇ ಮಾತಾಡ್ಸಿ, ಇನ್ನೊಬ್ರು ಪಕ್ಕದಲ್ಲಿರುವಂತಾನೆ ಅವ್ರು ಕಪ್ಪಿದ್ದಾರೆ ಅಂತ ಹೇಳಿ ಅಂದ್ಬಿಟ್ರು ಅಂತ ತಕ್ಷಣ ಅವ್ರಿಬ್ಬರ ಮನಸ್ಸಲ್ಲಿ ಏನು ಹುಡ್ತಾ ಹೋಗ್ತಾರೆ, ದ್ವೇಷ, ಅಸೂಯೆ ಮನೋಭಾವನೆ ಬರ್ತಾರೆ. ಆ ಬಿಳಿ ಬಣ್ಣದಲ್ಲಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಏನ್ ಬರುತ್ತೆ, ನಾನು ಯಾರಿಗಿಂತ ಗ್ರೇಟ್, ನನ್ನ ಪಕ್ಕದಲ್ಲಿರುವಂತ ಕಪ್ಪಾಗಿರಲ್ಲ ಅವ್ರಿಗಿಂತ ನಾನೇ ಗ್ರೇಟ್, ನನಗಿಂತ ಅವರು ಕೀಳು ಅನ್ನುವಂತ ಮನೋಭಾವನೆ ಬರ್ತಾ ಹೋಗುತ್ತೆ. ಇದೇ ಮುಂದುವರೆದಾಗೆ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಡ್ತಾ ಹೋಗ್ತವೆ. ಅವೆಲ್ಲ ತಾರತಮ್ಯತೆಗಳಿಗೆ ಬರ್ತಾ ಹೋಗ್ತವೆ. ವರ್ಣಭೇದ ನೀತಿ ಕೇಳಿದ್ರು ಸರಿನಾ? ಕಪ್ಪು ಜನಾಂಗದವ್ರನ್ನ ಬಿಳಿಯ ಜನಾಂಗದವರು ಕೀಳಾಗಿ ಕಾಣ್ತಾ ಇದ್ರು. ಬ್ರಿಟಿಷರು ಆಫ್ರಿಕನ್ ಅನ್ನು ಕಂಡಿದ್ದು, ಬ್ರಿಟಿಷರು ನಮ್ಮನ್ನ ಕಂಡಿರುವಂತ ರೀತಿಗಳನ್ನ ಉದಾಹರಣೆಯಾಗಿ ಕೊಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ? ಹಾಗಾಗಿ ಈ ತರದ ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಹೋದಾಗ ತಾರತಮ್ಯತೆ ಎನ್ನುವಂಥದ್ದು ಪೂರ್ವಗ್ರಹದಿಂದ ಉಂಟಾಗುತ್ತೆ ಅಂತ ಅನ್ನುವಂಥ ಅಂಶಗಳಾಗಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಎಲ್ಲ ಅಂಶಗಳಿಂದ ಸೃಷ್ಟಿಯಾದಂತ ಒಂದು ಸಮಾಜದ ಅನಿಷ್ಟ ಆಚರಣೆ ತಾರತಮ್ಯತೆ, ಭೇದ ಭಾವ, ಮೇಲು ಕೀಳು ಭಾವನೆಯಿಂದ ಸೃಷ್ಟಿಯಾಗಿರುವಂತದ್ದೇ ಅಸ್ಪೃಶ್ಯತೆ ಅಂತೇಳಿ ಕರೀತಕ್ಕಂಥ ಒಂದು ಅನಿಷ್ಟ ಆಚರಣಾ ಕ್ರಮ. ಓಕೆನಾ? ಅದು ನೋಡ್ತಾ ಹೋದಾಗಾದ್ರೆ ಇಲ್ಲೊಂದು 3 ಫೋಟೋಗ್ರಾಫರ್ಸ್ ಇದಾವೆ, ಒಂದು 3 ಅಂಶಗಳಿವೆ ನೋಡ್ರಿ. ಮೊದಲನೇ ಗುಡಿಸಲು, ಗುಡಿಸಲಿನ ಮುಂದೆ ಅಸಹಾಯಕವಾಗಿರುವಂತ ಇಬ್ಬರು ವ್ಯಕ್ತಿಗಳ ಚಿತ್ರ ಇರುತ್ತೆ. ಮತ್ತೊಂದಿದೆ ನೋಡಿದ್ರೆ ಮೋಸ್ಟ್ಲಿ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀವಿ. ಏನ್ ಮಾಡ್ತಿದ್ರು ಒಬ್ರು ಮಹಿಳೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಸೂಕ್ಷ್ಮವಾಗಿ ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ. ಇದು ಮೋಸ್ಟ್ಲಿ ಇಂದಿನ ಸಮಾಜದಲ್ಲಿ ನಾವು ಕಾಣದೇ ಇರುವಂತ ಒಂದು ಪದ್ಧತಿಯನ್ನ ಅದರಲ್ಲಿ ತೋರಿಸಿರೋದು. ಏನದು? ಹೆಸರು ಕೇಳಿರ್ತಾರೆ ಮೋಸ್ಟ್ಲಿ, ಆ ಸಿಚುಯೇಷನ್ ನೋಡಿರ್ಬೋದು. ಪ್ಲೇಸ್ ಎಂತದ್ದು ಅಂತ, ಮಲ ಹೊರುವುದು ಅಂತ ಹೇಳಿ ಕರೆದ್ರು. ಮಲ ಹೊರುವಂತದ್ದು ಅಂತ ಹೇಳಿ ಏಸಿಗೆ ಅಂತ ಹೇಳಿ ಕರಿತೀವಿ. ಅದನ್ನು ಹೊರ್ತಕ್ಕಂಥ ಅನಿಷ್ಟ ಆಚರಣಾ ಕ್ರಮ ಮುಂಚೆ ಇದೆ. ಇವರೇ ಹೋಗ್ಬೇಕು. ಸಮಾಜದಲ್ಲಿ ಕೆಳವರ್ಗದಲ್ಲಿ ಇರ್ತಕ್ಕಂಥವ್ರೆ ಈ ಸಪ್ತ ಪ್ರಾಣಿಗಳನ್ನ, ಕೊಳಚೆಯನ್ನ, ಮಲವನ್ನ, ಮಲ ವಿಸರ್ಜನೆ ತೆಗೆದಿದ್ರಲ್ಲ, ಆ ಒಂದು ಏಸಿಗೆಯನ್ನ ತೆಗೆದಾಕಿ ಕ್ಲೀನ್ ಮಾಡುವಂತ ಜವಾಬ್ದಾರಿ ಇವ್ರದೇ, ಅವರೇ ಮಾಡಬೇಕು ಅನ್ನುವಂತ ರೀತಿಯ ಆಚರಣಾ ಕ್ರಮವನ್ನು ತೋರಿಸ್ತಾ ಇರುವಂತದ್ದು. ಹಾಗೆ ಇನ್ನೊಂದಿದೆ ಚಿತ್ರ, ಜೋಪಡಿ ಇರುವಂತ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಸಮಾಜದಲ್ಲಿ ಇವರೆಲ್ಲ ಕಂಡು ಬರ್ತಾರ?
ಇವ್ರನ್ನ ಸಮಾಜದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಕಾಣಲಾಗುತ್ತೋ ಕೆಳಹಂತದಲ್ಲಿ ಕಾಣಲಾಗುತ್ತೋ? ಕೆಳಮಟ್ಟದಲ್ಲಿ ಕಾಣ್ತಾ ಇರುವಂತದ್ದು. ಹಾಗಾದ್ರೆ ಇವರನ್ನೇ ನಾವು ಕರೀತಕ್ಕಂಥದ್ದು ಅಸ್ಪೃಶ್ಯರು ಅಂತ ಹೇಳಿ. ಇವರೇ ತಿರಸ್ಕೃತಗೊಂಡಿರೋರು, ಸಮಾಜದ ದೂರ ಉಳಿಯಲ್ಪಟ್ಟಿರುವಂತವ್ರು, ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲೂ ಕೂಡ ಅವಕಾಶಗಳು ಸಿಗದೆ ವಂಚಿತರಾಗಿರುವಂತವ್ರು, ಅನಿಷ್ಟ ಆಚರಣೆಗಳಿಗೆ ಸಿಲುಕಿರ್ತಕ್ಕಂಥವ್ರು ಅಂತೇಳಿ ಕರಿತಾ ಹೋಗೋದು ಈ ರೀತಿಯಾಗಿ ಬದುಕ್ತಾ ಇರುವಂತವ್ರನ್ನೇ ಅಂತ ಹೇಳ್ಬೋದು ತಾನೆ. ಹಾಗಾದ್ರೆ ಇದೇ ಆಚರಣಾ ಕ್ರಮವನ್ನು ನಾವು ಕರೆಯುವುದು ಅಸ್ಪೃಶ್ಯತೆ ಅಂತೇಳಿ ಕರೀತಕ್ಕಂಥದ್ದು. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ಬೋದು ಅದನ್ನ? ಸ್ಪರ್ಶ ಅಂದ್ರೇನು? ಅಂದ್ರೆ ಅಸ್ಪರ್ಶ ಅಂದ್ರೇನು? ಎಸ್, ಯಾರು ಹೇಳಿದ್ರು? ಅನ್ಟಚಬಿಲಿಟಿ ಅಂತೇಳಿ ಕರೆಯೋದು. ಅನ್ಟಚ್ ಅಬಿಲಿಟಿ ಅಂತೇಳಿ ಕರೆಯೋದು. ಅಸ್ಪೃಶ್ಯತೆ ಅಂದ್ರೆ ಹೀಗೆ. ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತೆ ಅಂದ್ರೆ ಏನು? ಮುಟ್ಟಿಸಿಕೊಳ್ಳಲು ಅನರ್ಹರು ಎಂಬ ರೀತಿಯಲ್ಲಿ, ಮುಟ್ಟಿಸಿಕೊಳ್ಳೋದಕ್ಕೂ ಅನರ್ಹರು ಎನ್ನುವಂತ ರೀತಿಯಲ್ಲಿ ಸಮಾಜದಲ್ಲಿರುವಂತ ಕೆಲವು ಜಾತಿಯವರನ್ನ ಏನ್ ಮಾಡಿದ್ದಾರೆ? ಕೆಳಮಟ್ಟದಲ್ಲಿ ಇರಿಸಿದ್ದಾರೆ ಅಥವಾ ತುಳಿಯಲ್ಪಟ್ಟಿದ್ದಾರೆ. ಇಂಥ ಆಚರಣಾ ಕ್ರಮವನ್ನೇ ಅಸ್ಪೃಶ್ಯತೆ ಅಂತ ಕರೀತಾ ಹೋಗ್ತಾರೆ. ಓಕೆನಾ? ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಅಸ್ಪೃಶ್ಯತೆ ಎನ್ನುವಂಥದ್ದು ಎಂತದ್ದು? ಎಂತ ಆಚರಣೆ? ಒಳ್ಳೆದ ಕೆಟ್ಟದ್ದು? ಕೆಟ್ಟದ್ದು ತಾನೆ. ಹಾಗಾದ್ರೆ ಒಂದೆರಡು ಹೇಳಿಕೆಗಳು ನೋಡ್ತಾ ಹೋಗೋಣ. ಯಾವ್ಯಾವು? ಒಂದು, ಆದಿಕವಿ ಪಂಪ ಅವ್ರದೊಂದು ಹೇಳಿಕೆ ಏನಂತೇಳಿ, ಮಾನವ ಕುಲ ತಾನೊಂದೇ ಒಲಂ. ಈ ಭೇದ ಭಾವ ಮಾಡಬೇಡ್ರಿ, ಮೇಲು ಕೀಳು ಬೇಡ, ಅಸ್ಪೃಶ್ಯತೆ ಎನ್ನುವಂಥದ್ದು ಬೇಡ ಅನ್ನುವಂಥ ಅರ್ಥದಲ್ಲಿ ಕೊಟ್ಟಿರುವಂತ ಪದ. ಮಾನವ ಕುಲ ಎಂಬುದಂತ ಎಲ್ಲರೂ ಕೂಡ ಒಂದೇ, ಮನುಷ್ಯ ಎನ್ನುವಂತ ಜಾತಿ ಒಂದೇ ಜಾತಿ. ಆ ಅರ್ಥದಲ್ಲಿ ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳ್ತಾರೆ. ಆಗ ಇಂಥ ಆಚರಣಾ ಕ್ರಮವನ್ನು ಅನುಸರಿಸ್ತಾ ಇರುವಂತದ್ರ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಒಂದು ಹೇಳಿಕೆ ಕೊಟ್ಟಾರೆ. ಅಸ್ಪೃಶ್ಯತೆ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಒಂದು ಹೇಳಿಕೆ ಇರುವಂತದ್ದು ಏನು? ಯಾವುದು? ಈ ಅಸ್ಪೃಶ್ಯತೆ ಎನ್ನುವಂಥದ್ದು ಯಾವ ಧರ್ಮ? ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಹತ್ತಿದ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ. ಇನ್ನೊಂದು ಅರ್ಥ ಬೇರೆ ಪದಗಳು ಬಳಕೆ ಮಾಡಿದ. ಅಸ್ಪೃಶ್ಯತೆ ಎನ್ನುವಂಥದ್ದು ಹಿಂದೂ ಸಮಾಜವನ್ನ ಕಿತ್ತು ತಿಂತಾ ಇರುವಂತ ಒಂದು ಹುಣ್ಣು, ಬೆನ್ನುಣ್ಣು ಅಂತ ಕರೀತಾರೆ. ಬೆನ್ನುಹುರಿ ಕಾಯಿಲೆ ಬಂದ್ರು ಅಂದ್ರೆ ಮುಗಿ ಸಾವು ಗ್ಯಾರಂಟಿ, ಎದಳಕ್ಕಾಗಲ್ಲ, ಏನಿಲ್ಲ. ಸ್ಪೈನಲ್ ಗಾರ್ಡ್ ಪ್ರಾಬ್ಲಮ್ ಅಂದ್ರೆ ಈಗ ನಾವೇನ್ ನಿಂತಿದೀವೋ ಹಿಂಗ್ ನಿಂತ್ಕೊಳಕ್ಕಾಗಲ್ಲ, ಹೆಂಗ್ ನಿಂತ್ಕೊಂಡು ಹಾಗೆ ಕುಸ್ತೋಗೋದು. ನಿಂತ್ಕೊಳಕ್ ಆಗದೆ ರೀತಿ ಕುಸ್ತೋಗುವಂತ ಮೂಳೆಗಳಿಗೆ ಸಂಬಂಧಿಸಿರುವಂತ ಕಾಯಿಲೆ ಅಂತ ಒಂದು ಸಾಮಾಜಿಕ ಹುಣ್ಣಿನಂತೆ ಕಾಡ್ತಾ ಇದೆ. ಯಾವುದು? ಅಸ್ಪೃಶ್ಯತೆ ಎನ್ನುವ ಸಮಾಜ ಎದ್ನಿಲ್ಲೋರಿಕೆ ಆಗ್ತಿಲ್ಲ. ಯಾವುದರಿಂದ? ಅಸ್ಪೃಶ್ಯತೆ ಎನ್ನುವಂತ ಸಾಮಾಜಿಕವಾದಂತ ಆಚರಣಾ ಕ್ರಮದಿಂದ. ಹಾಗಾಗಿ ಇವುಗಳ ಹೇಳಿಕೆಗಳನ್ನು ನಾವು ನೋಡ್ತಾ ಹೋದಾಗ ಗೊತ್ತಾಗ್ತದೆ ಅಸ್ಪೃಶ್ಯತೆ ಎನ್ನುವಂಥದ್ದು ಎಷ್ಟು ಕೆಟ್ಟದಾಗಿರ್ತಕ್ಕಂಥ ಒಂದು ಸಾಮಾಜಿಕ ಅನಿಷ್ಟ ಆಚರಣೆ ಆಗಿದೆ ಅಂತ. ಹಾಗಾಗಿ ಓವರಾಲ್ ಆಗಿ ಹೇಳ್ತಾ ಹೋಗ್ಬೋದು, ಇದು ಒಂದು ಸಾಮಾಜಿಕ ಬರ್ಕೊಂಡ್ರ ಅಸ್ಪೃಶ್ಯತೆ ಎಂಬುದು ಒಂದು ಸಾಮಾಜಿಕ ಪಿಡುಗು ಅಂತ. ಏನ್ ಪಿಡುಗು ಅಂತ? ರೋಗ, ಕಾಯಿಲೆ. ಗೊತ್ತಾ? ಈ ಕೆಲವೇ ವರ್ಷಗಳ ಹಿಂದೆ ಒಂದು ಕಾಯಿಲೆ ಬಂತಲ್ಲ, ಯಾವುದು? ಕೊರೋನಾ. ಎಲ್ಲೋ ಚೀನಾ ದೇಶದಲ್ಲಿ ಒಂದು ಕಡೆ ಉಟ್ಕೊಂಡಂತ ಒಂದು ಚಿಕ್ಕ ವೈರಾಣು ಹೆಂಗ್ ವಿಸ್ತರಿಸಿದ್ದು?
ಪ್ರಪಂಚದಾದ್ಯಂತ ವಿಸ್ತರಿಸ್ಕೊಳ್ತಾ ಹೋಯ್ತು. ಎಷ್ಟೇ ಅವಧಿ? ಸ್ವಲ್ಪವೇ ತಿಂಗಳುಗಳ ಅವಧಿಯಲ್ಲಿ ಪ್ರಪಂಚದಾದ್ಯಂತ ಆ ವೈರಸ್ ಬಲಿಯಾಗ್ತಾ ಹೋದಂತ ಆ ರೀತಿಲಿ ಕರೆಯೋದು ಪಿಡುಗು ಅಂತ ಹೇಳಿ ಕರೆಯೋದು. ಸುಮ್ಮನೆ ಒಂದು ಜ್ವರ, ಸಾಮಾನ್ಯ ಕಾಯಿಲೆ. ಒಂದೇ ಸಾರಿಗೆ ಇಡೀ ಊರು ತುಂಬಾ ಒಂದೇ ಸತಿಗೆ ಎಲ್ಲರಿಗೂ ಜ್ವರ ಬಂದ್ರೆ ಅವಾಗ ಅದೇ ಜ್ವರವನ್ನು ಕರಿತೀವಿ ಪಿಡುಗು ಅಂತ. ಕಾಲರ, ಮಲೇರಿಯಾ, ಸಿಡುಬು, ಕ್ಷಯ, ಡೆಂಗ್ಯೂ ಅಂತೇಳಿ ಬಂದಿರುವಂತ ಈಗ ಬಂದಿರುವಂತ ಇನ್ಫ್ಲೂಯೆನ್ಸ ಡೆಂಗ್ಯೂ ಇಲ್ಲಿವರೆಗೂ ಇತ್ತು, ಎಲ್ಲೋ ಒಬ್ಬೊಬ್ಬರಿಗೆ ಬರ್ತಾ ಇದೆ. ಈಗ ಅದ್ರ ಸಂಖ್ಯೆ ಜಾಸ್ತಿ ಆಗ್ತದೆ. ಇನ್ನೂ ಜಾಸ್ತಿ ಆದಾಗ ಆ ರೋಗವನ್ನು ಕರಿತೀವಿ ಅದು ಒಂದು ಪಿಡುಗು. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬೇಗ ಸ್ಪ್ರೆಡ್ ಆಗುತ್ತೆ, ಈ ಸಮಾಜಕ್ಕೆ ಸ್ಪ್ರೆಡ್ ಆಗಿ ಹಾಳು ಮಾಡುತ್ತೆ ಅನ್ನುವಂಥದ್ದಿದ್ದಾಗ ಅದನ್ನು ಕುರಿತು ಕರೀತಾ ಹೋಗ್ತದೆ. ಹಾಗಾಗಿ ಇಲ್ಲಿ ಪಿಡುಗು ಅಂತ ಯಾವ್ದನ್ನ ಕರೆದಿರೋದು? ಯಾಕೆ ಇದು ಒಂದು ಸಾಮಾಜಿಕ ಪಿಡುಗು? ಯಾಕಿದು ಒಂದು ಸಾಮಾಜಿಕ ಪಿಡುಗು? ಆಗ ಹೇಳ್ಬೇಕಾದ್ರೆ ಮೇಲ್ವರ್ಗದಲ್ಲಿರುವಂತವರಿಗೆ ಪರಿಗಣನೆಗೆ ತೆಗೆದುಕೊಳ್ಳಕ್ ಹೋಗ್ಬಾರ್ದು. ಇದು ಸಮಸ್ಯೆಯಾಗಿ ಕಾಡೋದು ಯಾರಿಗೆ? ಕೆಳವರ್ಗದಲ್ಲಿ. ಹಂಗಾರೆ ಯಾರು ಅನುಭವಿಸ್ತಿರೋ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಾಗ ಪಿಡುಗು ಅಂತ ಅನ್ಕೊಂತೀವಿ? ಕೆಳವರ್ಗದಲ್ಲಿರುವಂತ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಹೋಗ್ಬೇಕು. ಹಂಗಾರೆ ಹೇಳ್ಬೋದಾ? ಹಂಗಾರೆ ಅಸ್ಪೃಶ್ಯರು ಅನುಭವಿಸುತ್ತಿರುವಂತ ಸಮಸ್ಯೆಗಳು ಏನೇನಿರ್ಬೋದು ಅಥವಾ ಅನುಭವಿಸ್ತಾ ಇದ್ರು ಅಂತೇಳಿ ಕರಿಬಹುದು. ಏನ್ ಮಾಡಿದ್ರು ಅವ್ರನ್ನೆಲ್ಲ? ಬಹಿಷ್ಕಾರ. ಸಮಾಜದಲ್ಲಿ ನೆಲ್ಲಿಟ್ಟಿದ್ದು ಸಮಾಜದಲ್ಲಿ ಕೆಳ ಹಂತದಲ್ಲಿಟ್ಟಿದ್ದು, ತುಂಬಾ ತುಳಿತಕ್ಕೊಳಪಟ್ಟಿದ್ದು. ಅವ್ರಿಗೆ ಯಾವ್ದಾರ ಅವಕಾಶ ಇರ್ತಾ ಇದ್ವಾ? ಯಾವ್ಯಾವ ರೀತಿಯಲ್ಲಿ? ಸಾಮಾಜಿಕವಾಗಿ, ಹಾಗೆ ಆರ್ಥಿಕವಾಗಿ, ಹಾಗೆ ರಾಜಕೀಯವಾಗಿ ಏನಾಗಿದ್ರು? ವಂಚಿತರಾಗಿದ್ರು. ಅವ್ರು ಯೋಚನೆ ಮಾಡ್ತಾ ಇಲ್ಲ ನಾವು ಎಲೆಕ್ಷನ್ಗೆ ಹೋಗ್ಬೇಕು ಅಂತ, ನಾವು ಆಸ್ತಿ ಗಳಿಸಬೇಕು ಅನ್ನೋ ಯೋಚನೆಗಳೇ ಅವ್ರಿಗೆ ಇರ್ಲಿಲ್ಲ. ಸಮಾಜದಲ್ಲಿ ಕೆಲವೊಂದು ಅನಿಷ್ಟ ಆಚರಣೆಗಳಲ್ಲಿ ಸಾಮಾಜಿಕವಾಗಿ ಅವಕಾಶಗಳೇ ಇರ್ತಾ ಇದ್ದಿಲ್ಲ. ನಿಮಗೆ ಉದಾಹರಣೆಗಳೇ ಹೇಳ್ತಾ ಹೋಗಿದ್ದೆ. ಕೆಲವು ಸಮಾಜಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಹೇಗಿತ್ತು ಅಂದ್ರೆ ಆ ಕೆಳವರ್ಗದವ್ರು ಇರ್ತಕ್ಕಂಥ ಸೊಂಟಕ್ಕೆ ಕಸ್ಬರ್ಗೆ ತರ ಕಟ್ಕೋಬೇಕಿತ್ತು. ಮೇಲ್ವರ್ಗದವ್ರು ಬೀದಿಯಲ್ಲಿ ಹೋಗ್ಬೇಕಾದ್ರೆ ತಾವು ಓಡಾಡಿರುವಂತ ಹೆಜ್ಜೆಗಳನ್ನು ಅಳಿಸ್ಕೊಂತ ಹೋಗ್ಬೇಕಿತ್ತು. ಹಾಗೆ ಕೆಲವು ಬಾವಿಗಳ ನೀರನ್ನ ಅವರು ಬಳಕೆ ಮಾಡೋಂಗಿರ್ಲಿಲ್ಲ, ಕೆಲವು ದೇವಸ್ಥಾನಗಳಿಗೆ ಪ್ರವೇಶ ಮಾಡೋಂಗಿರ್ಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಸಮಾಜದಿಂದಲೂ ವಂಚಿತರಾಗಿದ್ರು. ಹಾಗೆ ಆರ್ಥಿಕವಾಗಿ ವಂಚಿತರಾಗಿದ್ರು, ರಾಜಕೀಯವಾಗಿಯೂ ವಂಚಿತರಾಗಿರ್ತಕ್ಕಂಥದ್ದು. ಪ್ಲಸ್ ಚಿತ್ರದಲ್ಲಿ ತೋರಿಸ್ತಾ ಹೋದೆ ಆಗ್ಲಿ ಮಲ ಬರುವಂತ ಪದ್ಧತಿ ಇತ್ತು. ಹಾಗಾಗಿ ಅಂತ ಅನಿಷ್ಟ ಆಚರಣೆಗಳಿಗೆ ಒಳಪಟ್ಟಿದ್ರು. ಕೆಲವು ಕಡೆ ನೋಡ್ತೀವಿ ಸಮಾಜದಲ್ಲಿ ತುಂಬಾ ಅನಿಷ್ಟವಾದಂತ ಆಚರಣೆ ಹೇಗಿರ್ತಾ ಇದ್ವು. ಮಲ ಬರುವಂತದ್ದು, ಸತ್ತ ಪ್ರಾಣಿಗಳನ್ನು ಬರುವಂತದ್ದು. ಪ್ಲಸ್ ಇನ್ನೂ ಕೆಲವು ಕಡೆ ಈ ಅಸ್ಪೃಶ್ಯರು ಕೆಳವರ್ಗದವರಿಗೆ ಮೈ ತುಂಬಾ ಬಟ್ಟೆ ಧರಿಸುವ ಅಧಿಕಾರಗಳು ಇರ್ತಾ ಇರ್ಲಿಲ್ಲ. ಮೈ ತುಂಬಾ ಬಟ್ಟೆ ಧರಿಸಂಗಿಲ್ಲ ಅನ್ನುವಂತ ರೀತಿಯ ಕ್ರಮಗಳನ್ನು ಕೂಡ ಅನುಸರಿಸ್ತಾ ಇದ್ರು. ಗ್ರಾಮದಿಂದ ತುಂಬಾ ದೂರದಲ್ಲಿ ವಾಸಿಸಬೇಕು ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಅನಿಷ್ಟ ಆಚರಣೆಗಳಿಗೆ ಅವರು ಒಳಪಡ್ತಾ ಹೋಗ್ತಾ ಇರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಹಾಗಾಗಿ ಇಂಥ ಅಂಶ ಆಧಾರಿತವಾಗಿನೇ ಇದು ಸಾಮಾಜಿಕ ಪಿಡುಗು ಅಂತ ಹೇಳಿ ಕರೀತಾ ಹೋಗ್ಬೋದು. ಹಾಗಾಗಿ ನೀವು ಕೂಡ ಈ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಅನ್ನೋದಕ್ಕೆ ಇನ್ನೂ ಒಂದಷ್ಟು ಅಂಶಗಳು ಬೇಕಾದ್ರೆ ನೀವು ಹುಡುಕೋಬಹುದಾ? ಓಕೆನಾ? ನೆಕ್ಸ್ಟ್ ಮುಂದುವರೆದ ನೋಡ್ತಾ ಹೋಗಿದ್ದಾರೆ. ಇಂಥ ಒಂದು ಅನಿಷ್ಟ ಆಚರಣೆ ಇವತ್ತು ಜಾರಿಯಲ್ಲಿ ಇದೆಯಾ? ಅಸ್ಪೃಶ್ಯತೆ ಎನ್ನುವಂತ ಆಚರಣಾ ಪದ್ಧತಿ ಇವತ್ತು ಜಾರಿಯಲ್ಲಿ ಇದೆಯಾ? ಯಾಕಿಲ್ಲ? ಯಾಕಿಲ್ಲ? ಇದು ಹೋಗ್ಲಾಡಿಸುವಂತ ಪ್ರಯತ್ನಗಳು ಆಗಿದಾವ? ಉದಾಹರಣೆ ಕೊಡು. ಇತಿಹಾಸದಿಂದಲೂ ಕೂಡ ಇಂಥ ಒಂದು ಸಮಸ್ಯೆಗಳ ವಿರುದ್ಧವಾಗಿ ಯಾರಾದ್ರೂ ಹೋರಾಡಿದಾರಾ? ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಡಿದ್ದಾರೆ ಯಾರು?
ರಾಮ್ ಮೋಹನ್ ರಾಯ್ ಅವರು ಅಂತ ಕರೀತಾರೆ. ಮತ್ತೆ ವೆರಿ ಗುಡ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೆಳವರ್ಗದವರ ಏಳಿಗೆಗೋಸ್ಕರನೇ ಹೋರಾಡಿದ್ದು, ಹೊರಳಿಕೆ ಕೊಟ್ಟಿದ್ದು. ರಾಜಕೀಯವಾಗಿ ಭಾರತವನ್ನ ಸ್ವತಂತ್ರ ಎನ್ನುವಂಥದ್ದು ಘೋಷಿಸೋದಕ್ಕಿಂತಲೂ ಮುಂಚೆ ಫಸ್ಟ್ ಯಾವ್ದಕ್ಕೆ ಸ್ವತಂತ್ರ ಸಿಗ್ಬೇಕು? ಸಾಮಾಜಿಕವಾಗಿ ಸ್ವತಂತ್ರ ಸಿಗ್ಬೇಕು ಜನಕ್ಕೆ. ಯಾಕಂದ್ರೆ ಕೆಲವು ವರ್ಗದವರು ತುಳಿಯಲ್ಪಟ್ಟಿದ್ರೆ ಅವರು ಮೇಲ್ವರ್ಗಕ್ಕೆ ಬರಬೇಕು ಅಂತ ಹೇಳಿಕೆ ಕೊಟ್ಟಿದ್ರು. ಪ್ಲಸ್ ಜ್ಯೋತಿಬಾ ಫುಲೆ ಅವರು ಗುಲಾಮಗಿರಿ ಎನ್ನುವಂಥದ್ದು ವಿರುದ್ಧ ಹೋರಾಡಿದವರು. ಅವರ ಮಡದಿ ಸಾವಿತ್ರಿಬಾಯಿ ಫುಲೆ ಒಬ್ಬ ಶಿಕ್ಷಕಿಯಾಗಿ ಅನೇಕ ಜನರಿಂದ ತುಳಿತಕ್ಕೊಳಗಾಗಿ ಅವಮಾನಕ್ಕೊಳಗಾಗಿಯೂ ಕೂಡ ಶಿಕ್ಷಕಿಯಾಗಿ ಗುರುತಿಸಿಕೊಂಡಿರುವಂಥದ್ದು ಇದಾಗ್ತಾನೆ. ಆಗ ಸಾಕಷ್ಟು ಜನ ಮಹನೀಯರು ಕೂಡ ಹೋರಾಡಿರುವಂಥದ್ದು ಇದೆ, ಹೌದು. ಹಾಗೆ ಪ್ಲಸ್ ಇವತ್ತು ಕಾನೂನುಗಳ ಪ್ರಕಾರ ಸಂವಿಧಾನಾತ್ಮಕವಾಗಿಯೂ ಕೂಡ ಅದರ ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸೋ ಪ್ರಯತ್ನ ಆಗ್ತಿದಾವ? ಎಸ್, ಆಗ್ತಿದಾವೆ. ಹಂಗಾರೆ ಅಸ್ಪೃಶ್ಯತೆ ಆಚರಣೆಯನ್ನ ಹೋಗಲಾಡಿಸಲು ಕೈಗೊಂಡಿರುವಂತಹ ಕ್ರಮ. ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿಯೂ ಕೂಡ ಎರಡೂ ರೀತಿಯಲ್ಲೂ ಕೂಡ ಅಸ್ಪೃಶ್ಯತೆ ಆಚರಣೆಯನ್ನು ಹೋಗಲಾಡಿಸುವಂತಹ ಪ್ರಯತ್ನಗಳನ್ನ ನಡೆಸಲಾಗಿದೆ. ನಮ್ಮ ಭಾರತ ಸಂವಿಧಾನದಲ್ಲೇ ಇದನ್ನ ಪರಿಪಕ್ವವಾದಂತಹ ರೀತಿಯಲ್ಲಿ ಗುರುತಿಸ್ಬಿಟ್ಟು ಇದನ್ನ ಯಾರು ಆಚರಣೆ ಮಾಡಬಾರದು ಅಂತೇಳಿ ಸಂವಿಧಾನದಲ್ಲೇ ಇದನ್ನು ಗುರುತಿಸಿದ್ದಾರೆ. ಹೇಗೆ ಇದಕ್ಕೆ ತೋರಿಸ್ತಾ ಚಿತ್ರ ಇಲ್ಲೂ ಕೂಡ ಬರ್ದಿರುವುದು ನೋಡಿ, ಗೊತ್ತಾಗ ಚಿತ್ರ ಪ್ಲಸ್ ಹೇಳ್ತೀರಾ ಅದನ್ನ ನೋಡ್ಕೊಡೋದು. ಆರ್ಟಿಕಲ್ 17 ವಿಧಿ 17 ಏನಂತ ಹೇಳುತ್ತೆ? ಅನ್ಟಚಬಿಲಿಟಿ ಇಸ್ ಎ ಲೀಗಲ್ ಅಫೆನ್ಸ್, ನೋ ಒನ್ ಕ್ಯಾನ್ ಪ್ರಾಕ್ಟೀಸ್ ದಿಸ್. ಸಂವಿಧಾನದ ಎಷ್ಟನೇ ವಿಧಿ? 17ನೇ ವಿಧಿ ಯಾವುದನ್ನ? ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿದೆ. ಇದನ್ನ ಯಾರು ಕೂಡ ಪಾಲನೆ ಮಾಡುವಂಗಿಲ್ಲ ಅಂತ ಹೇಳ್ಕೊಟ್ಟಿರು. ಪಕ್ಕದಲ್ಲಿ ಒಂದು ಚಿತ್ರ ಇದೆ, ಒಬ್ಬ ವ್ಯಕ್ತಿ ನಿಂತ್ಕೊಂಡು ನೀರನ್ನ ಹಾಕ್ತಾ ಇದ್ದಾರೆ, ಇನ್ನೊಬ್ಬ ವ್ಯಕ್ತಿ ನೀರನ್ನ ದೂರದಿಂದಲೇ ಬೊಗಸೆಯಲ್ಲಿ ಹಿಡ್ಕೊಂಡು ಕುಡಿತಾ ಇರುವಂತ ರೀತಿಯಲ್ಲಿ ಇರೋದು. ಇದೇ ಒಂದು ಅಸ್ಪೃಶ್ಯತೆ ಆಚರಣೆಗೆ ಇರುವಂತ ನಿದರ್ಶನವಾದ ಕನ್ನಡಿಯಿಂದಾಗಿರೋದು. ಸರಿನಾ? ಆ ರೀತಿ ದೂರದಿಂದಲೇ ನೀರನ್ನು ಕೊಡುವಂತ ಪದ್ಧತಿ ಇತ್ತು. ಆಗ ಅಂತ ಆಚರಣೆಯನ್ನ ಸಂವಿಧಾನನೇ ಇವತ್ತು ತಿರಸ್ಕರಿಸಿರುವಂತದ್ದಿದೆ, ವಿರೋಧಿಸಿದೆ. ಇನ್ ಮುಂದೆ ಯಾರು ಕೂಡ ಅದನ್ನ ಆಚರಣೆ ಮಾಡೋ ಹಾಗಿಲ್ಲ ಅಂತ ಹೇಳಿ. ಹಾಗಾಗಿ ಸಂವಿಧಾನನೇ ಹೇಳಿದೆ ಅಂದ್ಮೇಲೆ ಅದಕ್ಕೆ ಕಾನೂನುಬದ್ಧವಾದಂತಹ ರಕ್ಷಣೆ ಸಿಕ್ಕ ಹಾಗೆ ಸರಿ, ಹೌದಾ? ಹಾಗಾಗಿ ಅಸ್ಪೃಶ್ಯತೆ ಆಚರಣೆ ಹೋಗಲಾಡಿಸಿರುವಂತಹ ಕ್ರಮಗಳಲ್ಲಿ ಮೊದಲನೇದು ಎಷ್ಟನೇ ವಿಧಿ? ಸಂವಿಧಾನದ 17ನೇ ವಿಧಿ ಯಾವುದನ್ನು ನಿಷೇಧಿಸಿದೆ? ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. ಹಾಗೆ ಕೆಲವೊಂದು ಶಾಸನಗಳು, ಕಾಯ್ದೆಗಳು ಕೂಡ ಬಂದಿರುವಂತದ್ದು ನೋಡೋಣ. ಅದರಲ್ಲಿ ಪ್ರಮುಖವಾಗಿ ಇವತ್ತು ಕೂಡ ಜಾರಿಯಲ್ಲಿರುವಂತಹ ಪ್ರಮುಖ ಕಾಯ್ದೆ ಅಂತ ಹೇಳಿದ್ರೆ 1955ರಲ್ಲಿ ಬಂದಿರುವಂತಹ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ. ಇದು ಕಾನೂನು ಪ್ರಕಾರ ಬಂದಿರೋದು. ಓಕೆನಾ? ಇದು ಸಂವಿಧಾನಾತ್ಮಕ ಅವಕಾಶವಾದ್ರೆ ಇದು ಕಾನೂನಾತ್ಮಕವಾಗಿರುವಂತಹ ಸಂವಿಧಾನಗಳ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಅಂತ ಹೇಳಿ ಬಂದಿರೋದು. ಯಾರಾದರೂ ಮುಂದಕ್ಕೆ ಅಸ್ಪೃಶ್ಯತೆ ಆಚರಣೆಯನ್ನ ಮಾಡಿದ್ದೆ ಆದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸಬೇಕಾಗಿ ಬರುತ್ತೆ. ಬರ್ತಾ ಬರ್ತಾ ಇದನ್ನ ಇನ್ನೂ ಕಠಿಣಗೊಳಿಸಬೇಕು, ಇನ್ನೂ ತುಂಬಾನೇ ಸ್ಟ್ರಾಂಗ್ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಇದೇ ಕಾಯ್ದೆಯನ್ನ 1976ರಲ್ಲಿ ಹೆಸರನ್ನ ಬದಲಾಯಿಸಿ ಅದೇ ಕಾಯ್ದೆಗೆ ತಿದ್ದುಪಡಿ ತರಲಾಯಿತು. ಏನಂತ ಹೇಳಿ? ನಾಗರಿಕ ಹಕ್ಕುಗಳ ಯಾಕೆ ಅಂತ ಹೇಳಿದ್ರೆ
ಬೇಡ. ಅಸ್ಪೃಶ್ಯತೆ ಎನ್ನುವಂತ ಪದವನ್ನ ಕಾಯ್ದೆ ಕಾನೂನುಗಳಲ್ಲೂ ಪದ ಬಳಕೆ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಏನ್ ಮಾಡಿದ್ರು, ನಾಗರಿಕ ಹಕ್ಕುಗಳು ಅಂತ ಮಾಡಿದ್ರು. ನಾಗರಿಕ ಹಕ್ಕುಗಳು, ನೀನೊಬ್ಬ ಪ್ರಜೆಯಾಗಿ ನಾಗರಿಕನಾಗಿ ಸಮಾಜದಲ್ಲಿರುವಂತ ಎಲ್ಲರ ಜೊತೆಗೂ ಕೂಡ ಹೇಗೆ ಬದುಕಬಹುದು, ಸಮಾನವಾಗಿ ಬದುಕುವ ಅವಕಾಶ ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ತಿದ್ದುಪಡಿ ಮಾಡಿ ಆ ಕಾಯ್ದೆ ಅನ್ವಯವಾಗಿ ಸಾಕಷ್ಟು ಕಠಿಣವಾದಂತಹ ಕಾನೂನು ಶಿಕ್ಷಾ ಕ್ರಮಗಳನ್ನ ತಂದ್ಬಿಟ್ಟು ಇವತ್ತು ಈ ಒಂದು ಅಸ್ಪೃಶ್ಯತಾ ಆಚರಣೆಯನ್ನು ಹೋಗಲಾಡಿಸುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಪ್ಲಸ್ ಮುಂದುವರೆದ ಮತ್ತೊಂದು ಸಂವಿಧಾನಾತ್ಮಕವಾಗಿರುವಂತ ಮತ್ತೊಂದು ಅವಕಾಶ ಕೊಟ್ಟರು. ಯಾವ ಸರ್ ಅವಕಾಶ? ಸಾರ್ವತ್ರಿಕ ಮತದಾನ ಮತ್ತು 18 ವರ್ಷ ಮೇಲ್ಪಟ್ಟಂತಹ ಅಂತೇಳಿ ಕೊಟ್ಟ ತಕ್ಷಣಕ್ಕೆ ಸ್ಟಾರ್ಟ್ ಆಗೋದು ಏನಂತ, ಯಾರ್ಯಾರಿಗೆಲ್ಲ ಅವಕಾಶ ಇದೆ, ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಧರ್ಮ, ಯಾವುದೇ ಬಣ್ಣ, ಎಲ್ಲಿಯವರೇ ಆಗಿದ್ರು ಕೂಡ ಆಗಿರ್ಬೋದು, ಯಾವುದೇ ಅಂತಸ್ತಿರ್ಲಿ, ಓದಿರ್ಲಿ, ಓದ್ದೇ ಇರ್ಲಿ, ಹೌದಾ? ಈ ಎಲ್ಲ ಅಂಶಗಳಿಂದಲೂ ಹೊರತಾಗಿ 18 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬರಿಗೂ ಯಾವ ಹಕ್ಕಿದೆ, ಸಾರ್ವತ್ರಿಕ ಮತದಾನದ ಹಕ್ಕಿದೆ. ಪ್ಲಸ್ ಮೂಲಭೂತ ಹಕ್ಕುಗಳಲ್ಲಿ ಒಂದು ಸಮಾನತೆಯ ಹಕ್ಕು. ಯಾವ್ದು ನೀಡಿರೋದು? ಸಂವಿಧಾನ ನಮಗೆ ಕೊಟ್ಟಿರುವಂತದ್ದು ಇದೆ, ಗೊತ್ತಾ? ಇದರ ಅಧೀನದಲ್ಲಿ ನೋಡ್ತಾ ಹೋದಾಗ ಅಸ್ಪೃಶ್ಯತೆಗೆ, ಮೇಲು ಕೀಳು ಭಾವನೆಗೆ, ಭೇದ ಭಾವಕ್ಕೆ, ತಾರತಮ್ಯತೆಗೆ ಅವಕಾಶನೇ ಇದೆ. ಯಾರನ್ನೂ ತಿರಸ್ಕರಿಸೋದಿಲ್ಲ, ಎಲ್ಲರೂ ಸಮಾನ ಅವಕಾಶವನ್ನ ಹಕ್ಕಿನಲ್ಲೂ ಇದೆ, ಮತದಾನ ಮಾಡೋದಕ್ಕೂ ಅವಕಾಶ ಕೊಟ್ಟಿರುವಂತದ್ದು ಇದೆ. ಈ ಅವಕಾಶಗಳು ಕೂಡ ವಿರೋಧಿಸ್ತಾರೆ. ಪ್ಲಸ್ ನೆಕ್ಸ್ಟ್, ಹಾಗಾದ್ರೆ ಇನ್ನೂ ಕೂಡ ಹಿಂದುಳಿದವರೇನೋ ಇದ್ದಾರೆ. ಹಾಗಾದ್ರೆ ಅವ್ರು ಮೇಲ್ಮಟ್ಟಕ್ಕೆ ಬರಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಮೀಸಲಾತಿ ಸೌಲಭ್ಯಗಳನ್ನು ನೀಡಿ. ಮೀಸಲಾತಿ ಸೌಲಭ್ಯಗಳನ್ನ ನೀಡಿರುವಂತದ್ದಿದೆ. ಮೀಸಲಾತಿ ಸೌಲಭ್ಯ ಯಾವ ರೀತಿ ಮೀಸಲಾತಿಗಳಿದಾವೆ? ಈಗ ರಿಸರ್ವೇಶನ್ಸ್ ಯಾವ ಕ್ಷೇತ್ರಗಳಲ್ಲಿ? ಶೈಕ್ಷಣಿಕವಾಗಿ ಅವಕಾಶ ಇರುವಂತದ್ದು, ರಾಜಕೀಯವಾಗಿ ಅವಕಾಶ ಇರುವಂತದ್ದು, ಆರ್ಥಿಕ ಅವಕಾಶ ಇರುವಂತದ್ದು, ಉದ್ಯೋಗದಲ್ಲಿ ಅವಕಾಶ ಇರುವಂತದ್ದು ಇದಾವ. ಗ್ರಾಮ ಪಂಚಾಯತಿಗಳಿಂದ ಹೇಳ್ಬಿಟ್ಟು ನಮ್ಮ ರಾಷ್ಟ್ರಪತಿಗಳವರೆಗೂ ಕೂಡ ಯಾರು ಬೇಕಾದ್ರೂ ಸ್ಥಾನ ಅಲಂಕರಿಸಲಿಕ್ಕೆ ಅವಕಾಶ ಕೊಟ್ಟಿದೆ. ರಾಜಕೀಯವಾಗಿ ಉದ್ಯೋಗ ಪಡೆಯೋದ್ರಲ್ಲೂ ಅವಕಾಶಗಳನ್ನು ಕೊಟ್ಟಿದೆ. ಅಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ನೀಡಿರುವಂತದ್ದು ಅಸ್ಪೃಶ್ಯತೆ ಆಚರಣೆ ಹೋಗಲಾಡಿಸಲಿಕ್ಕೆ ಕೈಗೊಂಡಿರುವ ಮತ್ತೊಂದು ಕ್ರಮ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದುವರೆದಾಗಿರುವಂತದ್ದು, ದೇಶದಲ್ಲಿ ಎಲ್ಲೇ ಅಸ್ಪೃಶ್ಯತೆ ಆಚರಣೆ ನಡೆದ್ರು ಕೂಡ ಕೇಂದ್ರ ಸರ್ಕಾರವೇ ತೀರ್ಮಾನ ತೆಗೆದುಕೋಬೇಕು ಅಂತ ಹೇಳಿತ್ತು. ಎಲ್ಲಿವರೆಗೂ? 1989ರಲ್ಲಿ. 1989ರಿಂದ ಏನ್ ಮಾಡಿದ್ರು? ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ನೀಡಿದರು. ವಿಶೇಷ ಜವಾಬ್ದಾರಿ ನೀಡಿದರು ಏನಂತ? ಯಾವುದೇ ನಿಮ್ಮ ರಾಜ್ಯದಲ್ಲಿ ಅಸ್ಪೃಶ್ಯತೆ ಆಚರಣೆಗಳು ಏನಾದ್ರು ನಡೆದ್ರು ಕೂಡ ಅದನ್ನ ಕೇಂದ್ರ ಸರ್ಕಾರನೇ ಬಗೆಹರಿಸಬೇಕು ಅಂತ ಹೇಳಿದಿಲ್ಲ. ನಿಮ್ಮಲ್ಲಿರುವಂತಹ ರಾಜ್ಯ ಸರ್ಕಾರಗಳನ್ನ ಎಲ್ಲಿಂದ ಈಚೆಗೆ ಬಗೆಹರಿಸುವಂತಹ ಒಂದು ವಿಶೇಷ ಜವಾಬ್ದಾರಿಯನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಬಿಟ್ಟಿದೆ. ಕಾಯುವ ಅವಶ್ಯಕತೆ ಇಲ್ಲ. ಅಲ್ಲೋಗಿ ತೀರ್ಮಾನ ಆಗ್ಬರ್ಬೇಕಂತ ನಾವು ಅಸ್ಪೃಶ್ಯತೆ ಒಳಪಡ್ತಿದೀವಿ ಅಂತ ಹೇಳ್ಬಿಟ್ರೆ ಇಲ್ಲ, ನಮ್ಮ ರಾಜ್ಯಗಳಲ್ಲಿ ಅದನ್ನು ಬಗೆಹರಿಸುವಂತ ಅವಕಾಶವನ್ನ ಇಲ್ಲಿಂದಲೂ ನೀಡಿ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಕ್ರಮಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೇನೆ ನೀವು ಕೂಡ ಇಂಥ ಒಂದು ಅನಿಷ್ಟ ಆಚರಣೆಯನ್ನ ಹೋಗ್ಲಾಡಿಸೋದಕ್ಕೆ ನಿಮ್ದೇ ಆದಂತಹ ರೀತಿಯ ಕ್ರಮಗಳನ್ನು ಕೂಡ ನೀವು ತಿಳಿಸ್ಬೇಕು. ಹಾಗಾದ್ರೆ ಸರ್, ಅಸ್ಪೃಶ್ಯತೆ ಆಚರಣೆ ನಡೆಸೋದಕ್ಕೆ ಕಾನೂನಿನ ಮತ್ತೆ ಶಾಸನಾತ್ಮಕ ಹಾಗೂ ಸಂವಿಧಾನಾತ್ಮಕ ಕ್ರಮಗಳಿರುವಂತೆ ನಮ್ಮೋ ಕೆಲವು ಕೂಡ ಸಲಹೆ ಸೂಚನೆಗಳಿದ್ದಾವೆ. ಅದನ್ನ ಇವುಗಳನ್ನ ಅನುಸರಿಸಿಕೊಂಡು ಹೋದ್ರೂ ಕೂಡ ಅಸ್ಪೃಶ್ಯತೆ, ಮೇಲು ಕೀಳು
ಭಾವನೆಗಳು ಹೋಗ್ಲಾಡಿಸ್ಬೋದು ಅಂತೇಳಿ ಇದ್ರೆ ಅವುಗಳನ್ನು ಕೂಡ ನೀವು ಬರೀಬೇಕು. ಬರ್ಕೊಂಬತ್ತೀರಾ? ನೋಡ. ಓಕೆ, ಹಾಗಾದ್ರೆ ಇಷ್ಟು ಕೂಡ ಸಾಮಾಜಿಕ ಸ್ತರವಿನ್ಯಾಸ ಎಂಬಂತ ಈ ಅಧ್ಯಾಯದಲ್ಲಿ ಅದರ ಅರ್ಥ ಹಾಗೆ ಅದರ ಲಕ್ಷಣಗಳು, ಅದರಲ್ಲಿ ಬರುವಂತ ಒಂದು ಅಂಶ ತಾರತಮ್ಯತೆ ಎನ್ನುವಂಥದ್ದು, ಅದು ಹೇಗೆ ಉಂಟಾಗುತ್ತೆ, ಆ ಉಂಟಾಗೋದ್ರಿಂದ ಆಗುವಂತ ಪರಿಣಾಮವಾಗಿ ಅಸ್ಪೃಶ್ಯತೆ ಎನ್ನುವಂತ ಸಾಮಾಜಿಕ ಪಿಡುಗು ಹೇಗೆ ಬಂದಿದೆ, ಹಾಗೆ ಅದನ್ನು ಹೋಗ್ಲಾಡಿಸಲಿಕ್ಕೆ ಇರ್ತಕ್ಕಂಥ ಕ್ರಮಗಳು ಯಾವುವು ಅಂತ ಹೇಳಿ ನೋಡಿದ್ದಾರೆ. ಓಕೆ, ಇವಾಗ ಸಂಬಂಧಿಸಿರುವಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರ್ಕೊಂಡು ಓಕೆ.